ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 19ನೆಯ ಸರ್ಗ ಇದು. ರಾಮನ ದಿನಚರಿಯನ್ನು ವರ್ಣನೆ ಮಾಡಿದಂಥ ಭಾಗ. ಈ ಹಿಂದೆ ರಾಮನ ಸ್ನಾನ, ಆತನ ನಿತ್ಯಾಹ್ನಿಕ, ಬೆಳಗಿನ ಉಪಾಹಾರ ಇದೆಲ್ಲ ಮುಗಿದ ಬಳಿಕ ಒಬ್ಬ ಜ್ಯೋತಿಷಾಸ್ತ್ರಜ್ಞ ಮತ್ತು ಒಬ್ಬ ವೈದ್ಯ ಇವರಿಬ್ಬರು ಕೂಡ ರಾಮನ ಬಳಿಗೆ ಬಂದಿದ್ದನ್ನು, ತಮ್ಮ ಸೇವೆ ಸಲ್ಲಿಸಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಇರುವಂಥ ಪಾತ್ರ ಅಂದರೆ ಮಾಲಾಕಾರ. ರಾಮನಿಗೆ ಹೂವಿನ ಹಾರಗಳನ್ನು ಅರ್ಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ. ಬಿದಿರಿನ ಪುಟ್ಟಿಯಲ್ಲಿ ನಾನಾ ಥರದ ಹೂವಿನ ಹಾರಗಳನ್ನು ತೆಗೆದುಕೊಂಡು ಬಂದಿದ್ದ. ರಾಮ ಅದನ್ನು ಧಾರಣೆ ಮಾಡಿದ ಮತ್ತು ತನ್ನ ಮಕ್ಕಳಿಗೆ, ಉಳಿದವರೆಲ್ಲರಿಗೂ ಕೂಡ ಅದನ್ನು ತಾನೇ ಕೊಟ್ಟ. ಒಬ್ಬ ನಾಪಿತ ಅಂದರೆ ನಾವಿ, ಅವನು ಕೂಡ ರಾಮನ ಎದುರಿಗೆ ಬೆಳಿಗ್ಗೆ ಬಂದ. ರಾಮನಿಗೆ ಇದು ಕನ್ನಡಿಯನ್ನು ತೋರಿಸಿದ. ರುಕ್ಮ ಬಂಧನ ರಂಜಿತಂ, ಬಂಗಾರದ ಚೌಕಟ್ಟನ್ನು ತೊಡಿಸಿದಂಥ ಒಂದು ಕನ್ನಡಿ. ಅದೆರಡನ್ನೂ ಕೂಡ ರಾಮನಿಗೆ ತೋರಿಸಿದ. ತನ್ನ ಮುಖವನ್ನು ಅದರಲ್ಲಿ ನೋಡಿಕೊಂಡ. ಇಲ್ಲಿ ಆ ಮಾಲಾಕಾರ ಮತ್ತು ನಾಪಿತ ಅಂತ ಎರಡು ಪಾತ್ರಗಳು ಬಂತಲ್ಲ, ಇವರು ಯಾರೋ ಲೌಕಿಕರಾದ ಮಾಲಾಕಾರ ಮತ್ತು ನಾಪಿತ ಅಂತ ನಮ್ಗೆ ಹೀಗೆ ಅನಿಸ್ತದೆ ನೋಡಿದರೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವರ್ಣನೆ ಇದೆ. ಕೃಷ್ಣನ ಚರಿತ್ರೆಯಲ್ಲಿ ಹಿಂದೆ ನಾನು ಅದನ್ನು ಹೇಳಿದ್ಮೇಲೆ ನೆನಪಿಲ್ಲ, ಮುಂದೆ ಮತ್ತೊಂದು ಬಾರಿ ಕೃಷ್ಣನ ಚರಿತ್ರೆಯನ್ನು ನೋಡುವಾಗ ಅಲ್ಲಿ ಅದು ಬರ್ಬೋದು. ವೈಕುಂಠದಲ್ಲಿ ಭಗವಂತನಿಗೆ ಯಾರು ಮಾಲಾಕಾರರಾಗಿ ಮತ್ತು ಆತನ ನಾಪಿತರಾಗಿ ಸೇವೆ ಸಲ್ಲಿಸ್ತಾರಲ್ಲ, ಅವರೇ ಇಲ್ಲಿ ಮಾಲಾಕಾರರಾಗಿ ಮತ್ತು ನಾವಿಗಳಾಗಿ ಅವತಾರ ಮಾಡಿರ್ತಾರೆ. ಅವರು ಭಗವಂತನಿಗೆ ಸೇವೆ ಸಲ್ಲಿಸ್ತಾರೆ ಅಂತ ಕೃಷ್ಣನ ಚರಿತ್ರೆಯಲ್ಲಿ, ಕೃಷ್ಣ ಮಥುರಾ ನಗರಕ್ಕೆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ವರ್ಣನೆ ಇದೆ. ಅಂಥವರೇ ಇಲ್ಲಿ ಬಂದು ಭಗವಂತನಿಗೆ ಹೂವಿನ ಹಾರಗಳನ್ನು ಅರ್ಪಣೆ ಮಾಡಿದರು. ಮತ್ತು ನಾಪಿತ ಆದವನು, ನಾಪಿತನ ಕೆಲಸ, ನಾವಿಯ ಕೆಲಸ ಏನು ಅಂತಂದರೆ ಕೇವಲ ಉಗುರುಗಳನ್ನು ಕತ್ತರಿಸೋದು, ತಲೆ ಕೂದಲುಗಳನ್ನು ಕತ್ತರಿಸೋದು, ಮುಖಕ್ಷೌರ ಮಾಡೋದು ಇಷ್ಟೇ ಆತನ ಕೆಲಸ ಅಲ್ಲ. ಅದರ ಹೊರತಾಗಿ ಕೈಕಾಲುಗಳ ಆರೈಕೆ ಮಾಡೋದು, ಇದು ಕೂಡ ಪಾದಗಳ ಉಗುರಿನ ಅಲಂಕಾರ ಮಾಡೋದು, ಕೈಗಳ ಉಗುರಿನ ಅಲಂಕಾರ ಮಾಡೋದು, ಮುಖದ ಅಲಂಕಾರ ಮಾಡೋದು ಇತ್ಯಾದಿ ಎಲ್ಲನೂ ಕೂಡ ಆ ನಾಪಿಕನ ಕೆಲಸ ಆಗುತ್ತೆ. ಹಿಂದಿನ ಕಾಲದಲ್ಲಿ ನಾಪಿಕರಂಥ ಕೆಲಸ ಮಾಡ್ತಿತ್ತು. ಈಗ ಮಾಲಾಕಾರನ ಕೆಲಸ ಭಗವಂತನಿಗೆ ಮಾಲಿಕನ ಅರ್ಪಣೆ ಮಾಡೋದು, ಅದು ಸಹಜ. ಮಾಲಾಕಾರ ಆದವನು ಅರ್ಪಣೆ ಮಾಡ್ಬೋದು, ಮತ್ತೊಬ್ಬ ಅವನು ಅಗಸನಾದವನು ಬಂದು ಬಟ್ಟೆ ತೊಡಿಸ್ಬೋದು. ನಾಪಿಕನ ಕೆಲಸ ಅದೆಂಥದ್ದು? ಭಗವಂತನಿಗೆ ಉಗುರು ಬೆಳೆಯೋದು ಯಾವಾಗ, ಕೂದಲು ಬೆಳೆಯೋದು ಯಾವಾಗ? ಬೆಳವಣಿಗೆ ಅನ್ನೋದಿಲ್ಲಲ್ಲ ಭಗವಂತನಿಗೆ. ಬೆಳವಣಿಗೆ ಇಲ್ಲ ಅಂತಾದ್ಮೇಲೆ ಯಾವ ಕೂದಲುಗಳನ್ನು ಕತ್ತರಿಸ್ತಾನೆ ಮತ್ತು ಯಾವ ಉಗುರುಗಳನ್ನು ಕತ್ತರಿಸ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಹೀಗೆ ಉತ್ತರ ಹೇಳ್ತಾರೆ, ಉಗುರುಗಳನ್ನು ಕತ್ತರಿಸ್ತಾನಂತ ಅವನು ನಾಪಿತ. ಉಗುರುಗಳನ್ನು ಕತ್ತರಿಸ್ತಾನೆ, ಕೇಶಗಳನ್ನು ಕತ್ತರಿಸ್ತಾನೆ. ಆದರೆ ಆ ಕೇಶ ಮತ್ತು ಕೂದಲೇನಿದೆ ಅದು ಭಗವಂತನ ಚಿನ್ಮಯ ವಿಗ್ರಹದ ಸ್ವರೂಪ ಅಲ್ಲ. ಅದು ತತ್ಕಾಲದಲ್ಲಿ ಆ ಉಗುರುಗಳನ್ನು ಒಂದು ಬೆಳೆಸಿ ತೋರಿಸ್ತಾನೆ. ಪ್ರಾಕೃತವಾದಂಥ ಒಂದು ಉಗುರವನ್ನು ತನ್ನ ಶರೀರಕ್ಕಿಂತ, ಚಿನ್ಮಯ ಶರೀರಕ್ಕಿಂತ ಭಿನ್ನವಾದಂಥ ಪ್ರಾಕೃತವಾದ ಉಗುರನ್ನು, ಪ್ರಾಕೃತವಾದಂಥ ತಲೆ ಕೂದಲನ್ನು ಬೆಳೆಸಿ ತೋರಿಸ್ತಾನೆ. ಅಂಥದನ್ನು ಅವರು ಕತ್ತರಿಸಿ ಬಿಸಾಕ್ತಾರಷ್ಟೇ. ಹೊರತು ಆತನ ಭಗವಂತನ ಚಿನ್ಮಯ ಶರೀರ ಏನಿದೆ ಅದಕ್ಕೆ ಬೆಳವಣಿಗೆಯೂ ಇಲ್ಲ, ಕುಗ್ಗುವಿಕೆನೂ ಇಲ್ಲ. ಅದನ್ನು ಇವರು ಕತ್ತರಿಸಲು ಆರರು, ಅದನ್ನು ಬೆಳೆಸಲು ಆರರು. ಹೀಗೆ ಭಗವಂತ ತತ್ಕಾಲದಲ್ಲಿ ತೋರಿಸುವಂಥ ಕೆಲವು ಲೀಲೆಗಳನ್ನು. ಕೃಷ್ಣಾವತಾರದಲ್ಲಿ ಕೊನೆಗೆ ತನ್ನ ಕಾಲಿಗೆ ಬಾಣ ಹೊಡೆದನಲ್ಲ ಒಬ್ಬ ಬೇಡ, ಅಲ್ಲಿ ರಕ್ತ ಬಂದಂತೆ ತೋರಿಸಿಕೊಂಡ. ಆ ರಕ್ತವೂ ಕೂಡ ಆ ಚಿನ್ಮಯ ಶರೀರದ ರಕ್ತ ಅಲ್ಲ, ಲೌಕಿಕವಾದಂಥ ರಕ್ತ. ತತ್ಕಾಲದಲ್ಲಿ ಅದನ್ನು ಸಿಟ್ಟಿ ಮಾಡಿಸಿ ತೋರಿಸ್ತಾನೆ ಅಷ್ಟೇ. ಹೀಗೆ ಅವರವರ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಆತ ತೋರಿಸ್ತಾನೆ. ಇದು ತಾತ್ಪರ್ಯ ನಿರ್ಣಯದಲ್ಲಿ ವ್ಯಕ್ತ ಆಗಿದೆ ಅಂತ ನೆನಪು. ಮುಂದೆ ಒಂದು ಬಾರಿ ಒಂದು ಬಂದಾಗ ಹೇಳ್ತೇನೆ. ಇಲ್ಲಿ ಆತ ಕನ್ನಡಿಯನ್ನು ತೋರಿಸಿ ಹೋದ. ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಂಡಂತೆ ಈ ರಾಮ. ದೀರ್ಘವಾದಂಥ ಮೂಗಿತ್ತು, ಮಾಂಸಲವಾದ್ದು, ತುಂಬಿದಂಥ ಕೆನ್ನೆಗಳಿದ್ದದ್ದು, ಶ್ಮಶ್ರುಯುಕ್ತಂ, ಗಡ್ಡ ಮೀಸೆಗಳು, ಇವುಗಳಿಗೆ ಶ್ಮಶ್ರು ಅಂತಾರೆ ಸಂಸ್ಕೃತದಲ್ಲಿ. ಹೀಗೆ ಆ ಶ್ಮಶ್ರು ಇದ್ದದ್ದು, ಸುವರ್ತುಲವಾದದ್ದು, ಕುಂಡಲ ಇತ್ಯಾದಿ ಆಭರಣಗಳನ್ನು ಧಾರಣೆ ಮಾಡಿದ್ದು.
ತ್ರಿವಲಿ ಗಲಮಂಡಿತಂ, ಈ ಕುತ್ತಿಗೆಯಲ್ಲಿ 3 ರೇಖೆಗಳಿದ್ದವು. ಹೀಗೆ ಅದರ ವರ್ಣನೆ ಇದೆ. ಅಂಥ ಮುಖವನ್ನು ಆತ ನೋಡಿಕೊಂಡ. ಸ್ಮಶ್ರು ಅನ್ನೋ ಶಬ್ದಕ್ಕೆ ಗಡ್ಡ ಮೀಸೆ ಅಂತ ಹೀಗೆ 2 ಅರ್ಥ ಇದೆ. ಇಲ್ಲಿ ಸ್ಮಶ್ರು ಅನ್ನೋ ಶಬ್ದಕ್ಕೆ ಎರಡನ್ನೂ ಸ್ವೀಕಾರ ಮಾಡಬೇಕು ಅಥವಾ ಅದು ಒಂದನ್ನು ಸ್ವೀಕಾರ ಮಾಡಬೇಕು, ಅದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಸಂಸ್ಕೃತದಲ್ಲಿ ಗಡ್ಡ ಮೀಸೆಗಳಿಗೆ ಪ್ರತ್ಯೇಕವಾದ ಶಬ್ದ ಇಲ್ಲದೇ ಇರೋದೇ ಅದಕ್ಕೆ ಕಾರಣ. ಆದರೂ ಸಾಮಾನ್ಯವಾಗಿ ಸ್ಮಶ್ರು ಅನ್ನೋ ಶಬ್ದಕ್ಕೆ ಇಲ್ಲಿ ಮೀಸೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಕಾಣಿಸ್ತದೆ. ಯಾಕೆಂದರೆ ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮ್ಯದಲ್ಲಿ ಆದರ್ಶವತ್ ಸ್ವಚ್ಛ ಗಂಡ ಯುಗ್ಮ ಸುಮಂಡಿತಂ ಅಂತ ಭಗವಂತನ ವರ್ಣನೆ ಬಂದಿತ್ತು. ಭಗವಂತನ ಕೆನ್ನೆಗಳು ಕನ್ನಡಿಯಂತೆ, ಆದರ್ಶದಂತೆ ಸ್ವಚ್ಛವಾದಂಥ ಹೊಳೆಯುವಂಥ ಕೆನ್ನೆಗಳಾಗಿದ್ದವು ಅಂತ ಅದರಲ್ಲಿ ವರ್ಣನೆ ಬಂದಿತ್ತು. ಅದನ್ನು ನೋಡಿದರೆ ಇಲ್ಲಿ ಸ್ಮಶ್ರುವಿನಿಂದ ಕೂಡಿದ ಮುಖ ಅಂದರೆ ಮೀಸೆಯಿಂದ ಕೂಡಿದ ಮುಖ ಅಂತ ಮಾತ್ರ ತಿಳ್ಕೊಳ್ಬೋದು. ನಾವು ನೋಡುವಂಥ ಶಿಲ್ಪಗಳಲ್ಲಿ, ಚಿತ್ರಗಳಲ್ಲಿ, ಕೃಷ್ಣನ ಚಿತ್ರಕ್ಕಾಗಲಿ ರಾಮನ ಚಿತ್ರಕ್ಕಾಗಲಿ ಮೀಸೆಯನ್ನು ಕೂಡ ನಾವು ನೋಡಿಲ್ಲ. ಆದರೂ ಅಂಥದ್ದೊಂದು ಲೀಲೆ ಅದು. ಹಿಂದೊಂದು ಬಾರಿ ಯಾವಾಗಲೂ ಹೇಳಿದ್ದೆ, ಈ ಜಮಖಂಡಿ ಹತ್ರ ಕಲ್ಲಹಳ್ಳಿ ಅಂತ ಏನಿದಲ್ಲ, ಅಲ್ಲಿ ಇರುವಂಥ ವೆಂಕಟರಮಣನಿಗೆ, ಲಕ್ಷ್ಮಣನಿಗೆ, ಆಮೇಲೆ ಗೋವಿಂದರಾಜನಿಗೆ ಮತ್ತು ಅದರಲ್ಲೇ ಹಿಂದೆ ಇರುವಂಥ ರಾಮಲಕ್ಷ್ಮಣರಿಗೂ ಕೂಡ, ರಾಮಲಕ್ಷ್ಮಣರು, ವೆಂಕಟೇಶ, ಗೋವಿಂದರಾಜ ಇವರೆಲ್ಲರಿಗೂ ಕೂಡ ಮೀಸೆ ಇದ್ದಂಥ ವರ್ಣನೆ ಇದೆ. ಅದೊಂದು ಅಪರೂಪದಂಥ ಒಂದು ವರ್ಣನೆ ಅದು. ಹೀಗೆ ಮುಖವನ್ನು ನೋಡಿಕೊಂಡು ಮುಂದೆ ತಥೌಯಯೋ ಧೂಪಪಾಣಿ ಧೂಪಂ ಸ್ಥಾಪ್ಯ ಪ್ರಭೋಸ್ಪುರಃ, ಮುಂದೆ ಒಬ್ಬ ವ್ಯಕ್ತಿ ಬಂದ. ಅವನ ಕೆಲಸ ಏನಂದರೆ ಧೂಪಪಾಣಿ, ಕೆಂಡ ತೆಗೆದುಕೊಂಡು ಬಂದು ಕೆಂಡದ ಮೇಲೆ ಧೂಪವನ್ನು ಹಾಕಿ ಅದರ ಹೊಗೆಯನ್ನು ಭಗವಂತನ ಶರೀರಕ್ಕೆ, ಆತನ ಕೂದಲುಗಳಿಗೆ ಅದರ ಹೊಗೆಯನ್ನು ಮುಟ್ಟಿಸೋದು ಆತನ ಕೆಲಸ. ದೂತರು ರಾಮನ ಸುತ್ತಲೂ ನಿಂತ್ಕೊಂಡಿದ್ರು, ದೂತರು ಅಂಗರಕ್ಷಕರೆಲ್ಲ. ಅವರ ಎದುರಿಗೆ ಆತ ನಿಂತ್ಕೊಂಡ ಈ ಧೂಪದ ಸೇವೆಯನ್ನು ಸಲ್ಲಿಸಿ. ತಥೋ ರಾಮ ಶಿವಿಕಾಯಾಂ ಸ್ಥಿತ್ವ ಗೇಹಾದ್ ಬಹಿರ್ಯಯೋ, ಮುಂದೆ ರಾಮ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಂತೆ. ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಅಲ್ಲಿಂದ ಮನೆಯಿಂದ ಹೊರಗೆ ಬಂದ. ಕೃಷ್ಣನ ಚರಿತ್ರೆಯಲ್ಲಿ ಅದು ಹೀಗೆ ವರ್ಣನೆ ಬಂದಿತ್ತಂತೆ. ಸೂತ ತನ್ನ ಒಂದು ರಥವನ್ನು ತೆಗೆದುಕೊಂಡು ಬಂದ. ಆ ಸುಂದರವಾದಂಥ ರಥವನ್ನು ಈತ ಏರಿದ. ಅದು ಹೇಗೆ ಅಂದರೆ ಗೃಹೀತ್ವ ಪಾಣಿನಾಪಾಣಿ ತಾರಪೇಸ್ತ ಮಸಾರುಹತ್ ಸಾತ್ಯಕ್ಯುದ್ಧವ ಸಂಯುಕ್ತ ಪೂರ್ವಾದ್ಯಮೇವ ಭಾಸ್ಕರ. ಕೃಷ್ಣ ರಥವನ್ನು ಏರ್ತಾ ಇದ್ರೆ ಅದು ಸೂರ್ಯ ಪೂರ್ವ ಪರ್ವತವನ್ನು ಏರಿದಂತೆ ಕಾಣಿಸ್ತಿತ್ತು. ನಿಧಾನವಾಗಿ ಗಾಂಭೀರ್ಯದಿಂದ ಸೂರ್ಯ ಹೇಗೆ ಪೂರ್ವ ಪರ್ವತವನ್ನು ಏರಿ ಉದಯಿಸ್ತಾನೆ, ಹಾಗೆ ಕೃಷ್ಣ ತನ್ನ ರಥವನ್ನು ಏರಿದಂತೆ ಕಾಣಿಸಿತ್ತು. ಸಾರಥಿಯ ಕೈಯನ್ನು ಹಿಡಿದು, ಅದು ತನಗೆ ಏರ್ಲಿಕ್ಕೆ ಬರೋದಿಲ್ಲ ಅಂತಲ್ಲ, ಅದು ರಾಜರು, ಪೀಠಾಧ್ಯಕ್ಷರು ಅಂಥವರೆಲ್ಲ ಹೊರಗೆ ಬರುವಾಗ ಅವರಿಗೆ ಕೈ ಆಸರೆ ಕೊಟ್ಟು ಅವರನ್ನು ಹೊರಗೆ ಕರ್ಕೊಂಡು ಬರೋದು ಅದೊಂದು ಗೌರವ ಅನ್ನೋ ಕಾರಣಕ್ಕಾಗಿ ಸಾರಥಿಯ ಕೈಯನ್ನು ಹಿಡಿದು ತಾನು ಮೇಲೆ ಏರ್ತಿದ್ದ. ಆ ಸಂದರ್ಭದಲ್ಲಿ ಅಲ್ಲೊಂದು ವರ್ಣನೆ ಇತ್ತು. ಈಕ್ಷಿತವಂತಃ ಪುರಸ್ತ್ರೀಣಾಂ ಸೌರೀಢ ಪ್ರೇಮ ವೀಕ್ಷಿತೈ ಶಿಕ್ಷಾದ್ ವಿಶಿಷ್ಟೋ ನಿರಗಾತ್ ಜಾತಹಾಸೋ ಹರನ್ಮನಃ. ಇದು ನಿತ್ಯ ನಡೀತಿತ್ತಂತೆ ಕೃಷ್ಣನ ಮನೆಗಳಲ್ಲಿ. 16,108 ಮನೆಗಳಲ್ಲೂ ಕೂಡ ಆತ ತನ್ನ ಬೆಳಗಿನ ಸ್ನಾನ, ಆನ್ಯಕ ಇತ್ಯಾದಿಗಳನ್ನು ಮುಗಿಸಿ ಹೊರಗೆ ಬರುವಾಗ ಆತನ ಪತ್ನಿಯರು ಸೌರೀಢ ಪ್ರೇಮ ವೀಕ್ಷಿತೈ, ಆತ ಹೊರಗೆ ಹೋಗ್ತಾನೆ, ಬೇಕಾದಾಗ ಹೋಗ್ತಾನೆ, ಬೇಕಾದಾಗ ಬರ್ತಾನೆ ಅಂತ ನಿರ್ಲಕ್ಷ್ಯ ಮಾಡ್ತಿರ್ಲಿಲ್ಲ. ಆತ ಹೊರಗೆ ಹೋಗುವಾಗ ಬಾಗಿಲಿನಲ್ಲಿ ಬಂದು ನಿಲ್ತಿದ್ರು. ಪ್ರೇಮಪೂರ್ವಕವಾಗಿ ಮತ್ತು ಲಜ್ಜಾಪೂರ್ವಕವಾಗಿ ಆತನ ಕಡೆ ಅವರು ದೃಷ್ಟಿ ಹಾಯಿಸ್ತಿದ್ರು. ಆತನೂ ಕೂಡ ಒಂದು ಮುಗುಳ್ನಗೆಯ ಮೂಲಕವಾಗಿ ಅವರನ್ನ ಬೀಳ್ಕೊಡ್ತಿದ್ದ. ಕೃತ್ಸಾದ್ ವಿಶಿಷ್ಟ, ಈಗ ಹೋದವನು ಸಾಯಂಕಾಲ ತಿರುಗಿ ಬರ್ತಾನೆ. ಆತ ಬೇರೆ ಯಾವುದೋ ಪ್ರದೇಶಕ್ಕೆ, ಬೇರೆ ಯಾವುದೋ ಊರಿಗೆ ಹೊರಟಿರಲಿಲ್ಲ. ಆದರೂ ಅಷ್ಟೇ ವಿಯೋಗವೂ ಕೂಡ ಆ ಪತ್ನಿಯರಿಗೆ ಅಸಹ್ಯವಾಗಿತ್ತಂತೆ. ಅದನ್ನ ಅವರು ಸಹಿಸಲಿಕ್ಕೆ ಅಶಕ್ತರಾಗಿದ್ರಂತೆ. ಅದಕ್ಕಾಗಿ ಬಹಳ ಕಷ್ಟಪಟ್ಟು ಅವನನ್ನು ಬೀಳ್ಕೊಡ್ತಿದ್ರು ಪ್ರತಿನಿತ್ಯ ಬೆಳಿಗ್ಗೆ. ಮತ್ತೆ ಮಧ್ಯಾಹ್ನ ಸಾಯಂಕಾಲ ಬರುವವನಿದ್ರೂ ಕೂಡ. ಇನ್ನೊಂದು ಶ್ಲೋಕ ಅಲ್ಲೆಲ್ಲೋ ಬಂದಿತ್ತು, ಭಾಗವತವು ಹರಿವಂಶದಲ್ಲೇ. ಪ್ರತಿಯೊಂದು ಬಾರಿ ಕೃಷ್ಣ ಬೇರೆ ಊರಿಗೆ ಹೋದಾಗ, ಆತ ಬಂದಾಗ ಬಹಳ ಅಪರೂಪಕ್ಕೆ ಕೃಷ್ಣ ಬಂದವರಂತೆ ಅವನನ್ನು ಯಾದವರೆಲ್ಲ ಸ್ವಾಗತ ಮಾಡ್ತಿದ್ರು. ಅಷ್ಟು ಸಂಭ್ರಮದಿಂದ ಅವನನ್ನು ಎದುರುಗೊಳ್ತಿದ್ರು. ಯಾವಾಗೋ ಭಾಳ ದಿವಸದಿಂದ ನಗರಕ್ಕೆ ಹೋದವನು ಹಳ್ಳಿಗೆ ತಿರುಗಿ ಬಂದರೆ ಹಳ್ಳಿಗರೆಲ್ಲ ಹೇಗೆ ಸ್ವಾಗತ ಮಾಡ್ಯಾರೋ, ಭಾಳ ದಿವಸದಿಂದ ಊರಿಗೆ ಬಂದಿದ್ದಾನೆ ಅಂತ ಅಷ್ಟು ಸಂಭ್ರಮದಿಂದ ಆ ಕೃಷ್ಣನನ್ನು ಅವರು ಸ್ವಾಗತ ಮಾಡ್ತಿದ್ರು ಅಂತ ಅಲ್ಲಿ ವರ್ಣನೆ ಬಂದಿತ್ತು. ಅದೊಂದು ದೊಡ್ಡ ಸಂಖ್ಯೆಯೇ ಬಂದಿತ್ತು ಅಲ್ಲೆಲ್ಲೋ ಭಾಗವತ ಹರಿವಂಶದಲ್ಲಿ.
ಅದೆಷ್ಟೋ ಕೋಟಿ ಆದವರು ಅಲ್ಲಿದ್ದರು ಅಂತ. ಸ್ವತಃ 11,77,189 ಮಕ್ಕಳು ಅವನಿಗೆ ಇದ್ದರು. ಆ ಮಕ್ಕಳು ಅವರಿಗೆ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ 16,108 ಜನ ಸ್ತ್ರೀಯರಿಗೆ 10 ಗಂಡು 1 ಹೆಣ್ಣು ಮಕ್ಕಳಿದ್ರು ಅವನಿಗೆ. ಕುಬ್ಜ ಅಂತ ಒಬ್ಬಳಿದ್ದು ಅವಳಿಗೊಬ್ಬಳಿಗೆ ಮಗ ಇದ್ದ. ಹಾಗಾಗಿ 189 ಜನ ಮಕ್ಕಳಾಗಿದ್ದರು. ಹೀಗೆ ಅವನದೇ ದೊಡ್ಡ ಪರಿವಾರ ಇತ್ತು. ಮತ್ತು ಉಳಿದೆಲ್ಲ ಮಕ್ಕಳು, ಅವರ ಮೊಮ್ಮಕ್ಕಳು, ಸೊಸೆಯಂದರು, ಅಳಿಯಂದರು, ಬರೋರು ಹೋಗೋರು, ಇಂಥವ್ರದ್ದು ದೊಡ್ಡ ಪರಿವಾರವೇ ಇರ್ತಿತ್ತು. ಅವರೆಲ್ಲ ಕೃಷ್ಣನನ್ನು ಅಷ್ಟು ಕಾತರತೆಯಿಂದ ಸ್ವಾಗತಿಸ್ತಿದ್ರು ಅಂತ ಅಲ್ಲೇ ಭಾಗವತದಲ್ಲಿ ಬಂದಂತೆ ನೆನಪು. ಅದು ಕೃಷ್ಣ ಹೊರಗೆ ಹೊರಟಂಥ ಸಮಯ. ಇದು ರಾಮ ಹೊರಗೆ ಹೊರಟಂಥ ಸಮಯ. ಇದು ಗೇಹಾದ್ ಬಹಿರಿಯೋ ಮಾರ್ಗದಲ್ಲಿ ಸ್ತುತಿಪಾಠಕರು, ವಂದಿಮಾಗದರು ಎಲ್ಲರೂ ರಾಮನಿಗೆ ನಮಸ್ಕಾರ ಮಾಡಿ ಸೂರ್ಯವಂಶದ ಎಲ್ಲ ರಾಜರ ಹೆಸರುಗಳನ್ನು ವರ್ಣನೆ ಮಾಡ್ತಿದ್ರು. ನಾನಾ ತತ್ಕೃತ ಚಾರಿತ್ರೈಹಿ, ಸ್ವಯಂ ಕೃಷ್ಣನು ತನ್ನ ರಾಮ ಏನೇನು ಮಹಿಮೆಗಳನ್ನು ತೋರಿಸಿದ, ಯಾವ್ಯಾವ ರಾಕ್ಷಸರನ್ನು ವಧೆ ಮಾಡಿದ, ಯಾರನ್ನು ಅನುಗ್ರಹ ಮಾಡಿದ, ಅದನ್ನೆಲ್ಲ ಅವರು ವರ್ಣನೆ ಮಾಡ್ತಿದ್ರು. ರಾವಣನ ವಧೆಯು ಕೂಡ ಅದರಲ್ಲಿ ಸೇರಿತ್ತು. ಇದನ್ನೆಲ್ಲ ಆತ ಕೇಳ್ತಿದ್ದ. ಗಾಯಕರು, ನರ್ತಕರು ಇವರೆಲ್ಲ ಆತನಿಗೆ ಸೇವೆ ಸಲ್ಲಿಸ್ತಿದ್ರು. ತಥೋ ನಿನೇದುರು ವಾದ್ಯಾನಿ ನವವಾದ್ಯ ಸ್ವನಾಹ ಅಪಿ, 9 ವಿಧವಾದಂಥ ವಾದ್ಯಗಳು ಅಲ್ಲಿ ಮೊಳಗ್ತಾ ಇದ್ದವು. ತೃತೀಯ ಕಕ್ಷಾಯಾಮ್ 6-7 ಆವರಣಗಳು ಮನೆಯಿಂದ ಹೊರಗೆ ಬರಬೇಕಾದ್ರೆ. 3ನೇ ಕಕ್ಷಾದಲ್ಲಿ ವಾರಣೇಂದ್ರಾಂಶ, ಆನೆಗಳು, ಕುದುರೆಗಳು, ಪಲ್ಲಕ್ಕಿಗಳು, ರಥಗಳು, ನಾನಾ ಅಲಂಕಾರಗಳಿಂದ ಶೋಭಿಸ್ತಿದ್ದವು ಆ 3ನೇ ಕಕ್ಷಾದಲ್ಲಿ. ಅದನ್ನೆಲ್ಲ ಆತ ನೋಡ್ತಿದ್ದ. ಅದರ ಮುಂದಿನ ಚತುರ್ಥ ಕಕ್ಷಾದಲ್ಲಿ ನೃಪ ಸಾಮಂತರಾದರು, ಭೇಟಿಗಾಗಿ ಬಂದವರು, ಪೌರರು, ಸ್ನೇಹಿತರು ಅವರೆಲ್ಲರನ್ನೂ ನೋಡಿದ. ಸಮಾಗತಾನ್ ಸಂದರ್ಶನಾರ್ಥಂ. ತತಃ ಪಂಚಮ ಕಕ್ಷಾಯ 5ನೇ ಕಕ್ಷಾದಲ್ಲಿ ಪುಷ್ಪಕ ವಿಮಾನವಿತ್ತು, ಹೂವಿನ ಉದ್ಯಾನವನಗಳಿದ್ದು, ದೂತರಿದ್ದರು. ಷಷ್ಠ ಕಕ್ಷಾಯಾಮ್ ಅಶ್ವಾರೂಢಾನ್ ಸಹಸ್ರಶಃ ವೀರಾನ್, ರಾಜನ ಕಾವಲು ಭಟರು ಅಂತಿರ್ತಾರಲ್ಲ, ಆತನ ಗೌರವ ರಕ್ಷೆ ಕೊಡುವಂಥವ್ರು, ಅವರೆಲ್ಲ 6ನೇ ಕಕ್ಷಾದಲ್ಲಿ ಕೈ ಮುಗಿದುಕೊಂಡು ನಿಂತ್ಕೊಂಡಿದ್ರು. 7ನೇ ಕಕ್ಷಾದಲ್ಲಿ ಸಭೆ ಇತ್ತು. ಆ ಶಿಬಿಕಾದಿಂದ ಆತ ಕೆಳಗೆ ಇಳಿದ, ಪಲ್ಲಕ್ಕಿಯಿಂದ ಕೆಳಗಿಳಿದ, ಸಿಂಹಾಸನದಲ್ಲಿ ಬಂದು ಕುಳಿತುಕೊಂಡ. ಸವ್ಯಂ ಕೃತ್ವ ನಮಸ್ಕೃತ್ಯ, ಮೊದಲು ಸಿಂಹಾಸನಕ್ಕೆ ಪ್ರದಕ್ಷಿಣೆ ಬರ್ತಿದ್ದ. ಮುಂದೆ ಅದಕ್ಕೆ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಅದರ ಮೆಟ್ಟಿಲುಗಳನ್ನು ಗಂಭೀರವಾಗಿ ಏರುತ್ತಿದ್ದ, ಸಿಂಹಾಸನವನ್ನು ಏರಿ ಕೂತ್ಕೊಂಡಿರ್ತಿದ್ದ. ಆಗ ಲಕ್ಷ್ಮಣ ಅವನಿಗೆ ಛತ್ರವನ್ನು ಹಿಡಿದಿರ್ತಿದ್ದ. ಈಗೇನು ಬರೋದೇನಿದೆ, ರಾಮನ ಪೂರ್ಣ ಪರಿವಾರ ಆತ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರೆ ಸುತ್ತಮುತ್ತಲು ಯಾರ್ಯಾರು ಇರ್ತಿದ್ದು ಆತನ ಸೇವೆಗಾಗಿ. ಹಿಂದೊಂದು ಬಾರಿ ಇಂಥದೇ ವರ್ಣನೆ ಬಂದಿತ್ತು, ಅಂಥದೇ ವರ್ಣನೆ ಇದು ಮತ್ತೊಂದು. ಛತ್ರಂ ದಧಾರ ಛತ್ರಂ ಸೌಮಿತ್ರಿ ಚಾಮರಂ ಭರತಸ್ತಥಾ, ಭರತ ಚಾಮರ ಹಿಡ್ಕೊಂಡಿದ್ದ, ಶತ್ರುಘ್ನ ವ್ಯಜನವನ್ನು ಹಿಡ್ಕೊಂಡಿದ್ದ. ಚಾಮರ ಅಂದರೆ ಚಮರಿ ಮೃಗದ ಬಾಲದಿಂದ ತಯಾರು ಮಾಡಿದ್ದು, ವ್ಯಜನ ಅಂದರೆ ಬೀಸಣಿಕೆ, ಬಂಗಾರದ್ದು, ಬೆಳ್ಳಿಯದ್ದು ಅಥವಾ ಬೆತ್ತದ್ದು ಬೀಸಣಿಕೆ. ಮುಂದೆ ವಾಯುನಂದ್ರ ಹನುಮಂತ ರಾಮನ ಪಾದುಕೆಗಳನ್ನು ಹಿಡ್ಕೊಂಡಿದ್ದ. ಆತ ಎಲ್ಲಾದರೂ ಹೋಗಬೇಕಾದ್ರೆ ಅವನಿಗೆ ಸಜ್ಜಾಗಿರ್ತದೆ. ಸುಗ್ರೀವ ಜಲಪಾತ್ರೆಯನ್ನು ಹಿಡ್ಕೊಂಡಿದ್ದ, ರಾಮನಿಗೆ ನೀರು ಬೇಕಾದರೆ ಇರಲಿ ಅಂತೇಳಿ. ಆದರ್ಶಂ, ಯಾವಾಗಲೂ ಕನ್ನಡಿ ಬೇಕಾಗಿತ್ತು. ವರಾದರ್ಶಂ ವಿಭೀಷಣ, ಇಂಥದ್ದೊಂದು ಚಿತ್ರ ಏನಾದರೂ ರಚನೆ ಮಾಡಿದರೆ ಬಹಳ ಅದ್ಭುತವಾದ ಚಿತ್ರವೇ ಆಗುತ್ತೆ. ಕೇವಲ ರಾಮ, ಲಕ್ಷ್ಮಣ, ಹನುಮಂತ ಇವರಿದ್ದಂಥ ಒಂದು ಚಿತ್ರ ರಚನೆ ಮಾಡ್ತೀವಿ. ಭಾಳ ಅಂದರೆ ಶತ್ರುಘ್ನ, ಭರತರಿದ್ದ ಒಂದು ಚಿತ್ರ ನಾವು ನೋಡಿರ್ತೀವಿ. ಅಂದರೆ ಸಂಪೂರ್ಣ ರಾಮನ ಪರಿವಾರ ಚಿತ್ರ ರಚನೆ ಮಾಡೋದಾದರೆ ಅದು ಆನಂದ ರಾಮಾಯಣದಲ್ಲಿ ಅದೊಂದು ಹಿನ್ನೆಲೆ ನಮಗೆ ಕಾಣಿಸ್ತದೆ. ಮುಂದೆ ವಾಲಿನಂದನ ಅಂಗದ ತಾಂಬೂಲದ ಪಾತ್ರೆಯನ್ನು, ಪೀಕದಾನಿಯನ್ನು ಹಿಡ್ಕೊಂಡಿರ್ತಿದ್ದ. ತಾಂಬೂಲವನ್ನು ಉಗುಳಬೇಕಾದ್ರೆ ಆತನಿಗೆ ಅದು ಸೇವೆ. ವಸ್ತ್ರಕೋಶಂ ಜಾಂಬವಾಂಶ, ಜಾಂಬವಂತ ಒಂದು ಪೆಟ್ಟಿಗೆಯನ್ನು, ಆ ಪೆಟ್ಟಿಗೆಯಲ್ಲಿ ವಸ್ತ್ರಗಳು, ಪ್ರಾಯಶಃ ಕರವಸ್ತ್ರ ಇದ್ದಿರಬೇಕು. ಆ ಕರವಸ್ತ್ರವನ್ನು ಒಳಗೊಂಡಂಥ ವಸ್ತ್ರವನ್ನು ಜಾಂಬವಾನ್ ಹಿಡ್ಕೊಂಡಿರ್ತಿದ್ದ. ಮುಂದೆ ರಾಮ ಆ ಸಿಂಹಾಸನದಲ್ಲಿ ಪೃಷ್ಠಾಂಕೋಪಬರ್ಹಣ, ಒಂದು ಮೆತ್ತನೆಯ ಹಾಸಿರ್ತದಲ್ಲ, 2 ಕೈ ಇಡಲಿಕ್ಕೆ, ಬೆನ್ನು ಒರಗಲಿಕ್ಕೆ, ಅದನ್ನು ಹೊರಗೆ ಕೂತ್ಕೊಂಡಿರ್ತಿದ್ದ. ಹಿಂಭಾಗದಲ್ಲಿ ಲಕ್ಷ್ಮಣ, ಬಲಭಾಗದಲ್ಲಿ ಭರತ, ಶತ್ರುಘ್ನ ವಾಮಪಾರ್ಶ್ವದಲ್ಲಿ, ಮುಂಭಾಗದಲ್ಲಿ ಹನುಮಂತ ಮತ್ತು ವಾಯವ್ಯ ಕೋಣದಲ್ಲಿ ರಾಮ ಸಿಂಹಾಸನದ ಮೇಲೆ ಪೂರ್ವಕ್ಕೆ ಕೂತ್ಕೊಂಡಿದ್ದಾನೆ ಅಂತ ಏನಾದರೂ ನಾವು ಊಹೆ ಮಾಡಿಕೊಂಡ್ರೆ, ವಾಯವ್ಯ ದಿಗ್ಭಾಗದಲ್ಲಿ ಸುಗ್ರೀವ ಇರ್ತಿದ್ದ, ಈಶಾನ್ಯ ದಿಗ್ಭಾಗದಲ್ಲಿ ಈ ಭಾಗದಲ್ಲಿ
ರಾಕ್ಷಸೇಂದ್ರನಾದಂಥ ವಿಭೀಷಣ, ಆಗ್ನೇಯ ದಿಕ್ಕಿನಲ್ಲಿ ಅಂಗದ, ನೈಋತ್ಯ ದಿಕ್ಕಿನಲ್ಲಿ ಜಾಂಬವಂತ, ಮುಂದೆ ಸುತ್ತಲೂ ಪೌರರೆಲ್ಲ ನಿಂತುಕೊಂಡಿರ್ತಿದ್ರು. ನೃಪಾಸ್ತರ್ವೇ ಸಂಬದ್ಧ ಪಾಣಯ, ಎಲ್ಲ ಸಾಮಂತರಾಜರು ಕೈ ಮುಗಿದುಕೊಂಡು ನಿಂತ್ಕೊಂಡಿರ್ತಿದ್ರು. ಎರಡೂ ಪಾರ್ಶ್ವಗಳಲ್ಲಿ ಮುನೀಶ್ವರರು, ವಸಿಷ್ಠಾದಿ ಋಷಿಗಳು, ಮುಂದೆ ನರ್ತಕಿಯರು ದೊಡ್ಡ ಸಂಖ್ಯೆಯಲ್ಲಿ ಅದನ್ನ ಎದುರಿಗೆ ನರ್ತನ, ಗಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ರಾಮ ಕುಳಿತುಕೊಂಡ ಮೇಲೆ ಎಲ್ಲ ಮುನಿಗಳು, ರಾಮಪುತ್ರರು ಲವಕುಶರು ಏನಿದ್ರು ಅವರು ಕೂಡ ಅಲ್ಲಿ ತಮ್ಮ ತಮ್ಮ ಆಸನದಲ್ಲಿ ಅವರು ಕೂತ್ಕೊಳ್ತಾ ಇದ್ರು. ತಥಾ ರಾಮಾಜ್ಞೆಯ ನೃಪಾಹ, ಮುಖ್ಯರಾದಂತಹ ರಾಜರು, ಸಾಮಂತರಾಜರೆಲ್ಲರೂ ಕೂಡ ಅಲ್ಲಿ ಕೆಳಗೆ ಕೂತ್ಕೊಳ್ತಿದ್ರು. ಸೇವಕಾದ್ಯಾ ನ ನಿಷೇಧು ಸುಮಂತ್ರಯೇವ ತತ್ಸಿಮಾನ್, ಸೇವಕರು ಯಾರು ಕೂತ್ಕೊಳ್ತಿರ್ಲಿಲ್ಲ. ಸುಮಂತ್ರನು ಕೂಡ ರಾಮನ ಆಜ್ಞೆ ಏನಾದರೂ ಇದ್ರೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಅವಸರದಿಂದಾಗಿ ನಿಂತ್ಕೊಂಡೇ ಇರ್ತಿದ್ದ. ಅನೇಕ ಕಾರ್ಯಗಳನ್ನ ಬಂಧುಗಳಿಗಾಗಿ ಮತ್ತು ಸ್ನೇಹಿತರಿಗಾಗಿ, ಸಾಮಂತರಾಜರಿಗಾಗಿ ಆತ ಅಲ್ಲಿ ಕೂತ್ಕೊಂಡು ನೆರವೇರಿಸ್ತಿದ್ದ. ನಾನಾ ಥರದ ಕೌತುಕಗಳನ್ನೆಲ್ಲ ನೋಡಿ ಪೂರ್ವ ಗೃಹ ಆಯಯವು, ಮತ್ತೆ ಮನೆಗೆ ಬರ್ತಿದ್ದ. ನಾನಾ ಥರದ ವಾದ್ಯಗಳು, ಗೋಮುಖ ಅಂತ ಒಂದು ವಾದ್ಯ, ಅಂತ ವಾದ್ಯಗಳ ನಿನಾದ ಅಲ್ಲಿ ಕೇಳಿ ಬರ್ತಿತ್ತು. ಆತ ಬಂದ ಅಂದ ಕೂಡಲೇ ಜಾನಕಿ ಸಂಭ್ರಮದಿಂದ ಆತನನ್ನ ಎದುರುಗೊಳ್ತಿದ್ಲು. ತೋಯಹಸ್ತ, ಬರೋ ಸಮಯ ಗೊತ್ತಿರ್ತಿತ್ತಾದ್ರಿಂದ ಕೈಯಲ್ಲಿ ನೀರನ್ನು ಹಿಡಿದುಕೊಂಡೇ ಆತನ ನಿರೀಕ್ಷೆಯನ್ನು ಆಕೆ ಮಾಡ್ತಿದ್ಲು. ರಾಮೋಪಿ ಪೂರ್ವವಲ್ಲೋಕಾನ್ ಸಪ್ತ ಕಕ್ಷಾ ಸ್ವನುಕ್ರಮಾತ್, ಆ 7 ಆವರಣಗಳನ್ನು, ದೊಡ್ಡ ಕೋಟೆಗೋಡೆ, ಅದರಲ್ಲಿ 7 ಆವರಣಗಳನ್ನು ಒಂದೊಂದಾಗಿ ದಾಟಿ ಆತ ಒಳಗೆ ಬರ್ತಿದ್ದ. ತಥೋಗ್ರೇ ಬಂಧುವಿರ್ಗೇಹಂ ಪುತ್ರಾಧಾಂ ಸಂವಿವೇಶ ಸಹ, ಕೊನೆಗೆ ತನ್ನ ಮನೆಯನ್ನ ತನ್ನ ಮಕ್ಕಳು ಮತ್ತು ತಮ್ಮಂದಿರ ಸಮೇತನಾಗಿ ಆತ ಪ್ರವೇಶಿಸಿದ. ಅಲ್ಲಿ ಸೀತೆ ಹಳದಿ ಬಣ್ಣದ ಪೀತಾಂಬರವನ್ನು ಉಟ್ಟುಕೊಂಡು, ಹಳದಿ ಬಣ್ಣದ ಪೀತಾಂಬರ ಅಂತ ಹೇಳಬೇಕಾಗಿಲ್ಲ, ಪೀತಾಂಬರ ಅಂತ ಹೇಳಿದ್ರೆ ಸಾಕು, ಪೀತ ಅಂದರೆ ಹಳದಿ ಬಣ್ಣದ್ದೇ. ಕೌಶೇಯ ಅಂದರೆ, ಕೋಶ ಅಂದರೆ ಗೂಡು, ರೇಷ್ಮೆ ಗೂಡು, ಆ ಗೂಡಿನಿಂದ ತಯಾರಾದಂಥ ವಸ್ತ್ರ ಅಂತ. ರೇಷ್ಮೆ ಅನ್ನೋದು ಇದೇ ಶಬ್ದ, ಈ ಶಬ್ದ ಬಿಟ್ಟು ಸಂಸ್ಕೃತದಲ್ಲಿ ಬೇರೆ ಶಬ್ದ ಇಲ್ಲ. ಕೋಶದಿಂದ ತಯಾರಾದದ್ದು ಅಂತ ಶಬ್ದ. ಆಕೆ ರಾಮನನ್ನ ಲಜ್ಜೆಯ ಅವನತಾನನ, ಆತನ ಎದುರಿಗೆ ಆಕೆ ಬೇಕಾಬಿಟ್ಟಿಯಾಗಿ ವರ್ತಿಸ್ತಿರ್ಲಿಲ್ಲ. ತನ್ನ ಸ್ತ್ರೀ ಸಹಜವಾದಂಥ ಲಜ್ಜೆಯಿಂದ ಆತನನ್ನು ಆಕೆ ಎದುರುಗೊಳ್ತಿದ್ಲು. ವಕ್ರ ನೇತ್ರ ಕಟಾಕ್ಷೈಶ್ಚ ಮೋಹಯಂತಿ ರಘುತ್ತಮಂ, ತನ್ನ ಮುಗುಳ್ನಗೆಯಿಂದ ಮತ್ತು ತನ್ನ ಕಡಗಣ್ಣ ನೋಟದಿಂದ ಆ ಜಗದೊಡೆಯನಾದಂಥ ರಘುತ್ತಮನನ್ನೇ ಆಕೆ ಮೋಹಕ್ಕೊಳಪಡಿಸ್ತಿದ್ಲು ಅಂತ ಮಾತಿದೆ. ಮೋಹಕ್ಕೊಳಪಡಿಸೋದು ಅಂತಂದ್ರೆ ಸಮುಗ್ರನಾಗಿ ಮಾಡೋದು, ಮೈ ಮರೆಯುವಂತೆ ಮಾಡೋದು ಅಂತ ಹೀಗೆ ಕ್ರಿಯಾಪದಕ್ಕೆ ಅರ್ಥ ಇದೆ. ಧಾತುವಿನ ಮೂಲ ಪಾಠ ಮತ್ತು ಅದರ ಅರ್ಥ ಈಗ ನೆನಪಿಗೆ ಬರ್ತಿಲ್ಲ. ಅಂತೂ ಸಮೂಹಕ್ಕೊಳಪಡಿಸೋದು ಅಂತ ಧಾತು ಏನಿದೆ, ಈ ಕ್ರಿಯಾಪದ ಏನಿದೆ, ಆ ಮೋಹಕ್ಕೊಳಗಾಗೋದು ಅಂದರೆ ಅದು ಅಜ್ಞಾನದ ಕ್ರಿಯೆ. ಯಾರಾದರೂ ಮೋಹಕ್ಕೊಳಗಾಗ್ತಾರೆ ಅಂದರೆ ಪುತ್ರ ಮೋಹ, ಭಾರ್ಯಾ ಮೋಹ, ಸ್ವಜನ ಮೋಹ, ಮೋಹ ಅಂತ ಅದು ಅಜ್ಞಾನದ ಕ್ರಿಯೆ. ಇಲ್ಲಿ ಮೋಹ, ಆ ಭಗವಂತನಿಗೆ ಬಂದ ಮೋಹ ಎಂಥದ್ದು ಅಂತಂದರೆ, ಆ ವಿಶ್ವನಂದನ ಶ್ರೀಪಾದರ ಎದುರಿಗೆ ಕೂತ್ಕೊಂಡು ಒಂದು ಬಾರಿ ಇದನ್ನು ಹೇಳೋ ಪ್ರಸಂಗ ಬಂದಾಗ, ಇಲ್ಲಿ ಮೋಹಯಂತಿ ಅಂತಂದರೆ ಭಗವಂತನನ್ನು ಸಮುಗ್ರನಾಗಿ ಮಾಡ್ತಿದ್ಲು ಅಂತ ಅರ್ಥ ಅಲ್ಲ. ಮೋಹಯಂತಿ ಅಂದರೆ ಆತನನ್ನು ಪೂಜೆ ಮಾಡ್ತಿದ್ಲು ಅಂತ ಅರ್ಥ. ಆಕೆ ತನ್ನ ಕಡೆಗಣ್ಣ ನೋಟವನ್ನು ಆತನ ಕಡೆಗೆ ಹಾಯಿಸ್ತಾಳೆ ಅಂದರೆ ಅದು ಆಕೆ ಆತನಿಗೆ ಮಾಡುವಂಥ ಆರತಿ ಅಂತ ಅರ್ಥ. ಅಪಾಂಗ ನೀರಾಜಿತಂ ಅಂತ ದ್ವಾದಶ ಸ್ತೋತ್ರ ಇದೆ. ದ್ವಾದಶ ಸ್ತೋತ್ರದ ಶ್ಲೋಕ ಈಗ ನೆನಪಿಗೆ ಬರ್ತಿಲ್ಲ. ಅಪಾಂಗ ನೀರಾಜಿತಂ ಇಲ್ಲಿ ಮತ್ತೊಮ್ಮೆ ಯಾವುದಾದ್ರು ನೋಡಿದಾಗ ಹೇಳ್ತೀನಿ. ಅಂತೂ ಆಕೆ ಕಡೆಗಣ್ಣ ನೋಟವನ್ನು ಆ ಕಡೆ ಅವನ ಕಡೆ ಹಾಯಿಸೋದಾಗಲಿ, ಮುಗುಳ್ನಗೆಯನ್ನು ಬೀರೋದಾಗಲಿ ಆತನಿಗೆ ಸಲ್ಲಿಸುವಂಥ ಪೂಜೆ ಅಂತ ಅರ್ಥ. ಅದಕ್ಕೆ ನಾನಾ ಅಲಂಕಾರಗಳಿಂದ ಕೂಡಿದವಳು, ಶ್ರೇಷ್ಠವಾದಂಥ ಗೆಜ್ಜೆಗಳನ್ನು ಆಕೆ ಧರಿಸಿದಂಥವಳು. ಮುಂದೆ ರಾಮ ಬಂದು ಸೀತೆಯ ಕೈಯಲ್ಲಿದ್ದಂಥ ನೀರನ್ನು ತೆಗೆದುಕೊಂಡು ಕೈಕಾಲುಗಳನ್ನು ತೊಳೆದುಕೊಳ್ತಿದ್ದ, ಲಕ್ಷ್ಮಣಾದಿಗಳನ್ನ ಕಳಿಸಿಕೊಡ್ತಿದ್ದ, ಸೀತೆಯ ಅರಮನೆಯೊಳಗೆ ಪ್ರವೇಶ ಮಾಡ್ತಿದ್ದ. ಊಟ ಮಾಡೋದಕ್ಕಿಂತ ಮೊದಲೇ ಅಥವಾ ಊಟಕ್ಕೆ ಆತ ಸಿದ್ಧನಾಗುವ ಸಮಯದಲ್ಲಿ ಬಟ್ಟೆ ಬದಲಾಯಿಸುವ ಇತ್ಯಾದಿ ಕೆಲವು ಸಮಯ ಏನಿರ್ತದಲ್ಲ, ಹೇಗೆ ಆತ ಕಳೀತಿದ್ದ. ಹೊರಗೆ ತಾನು ಅಲ್ಲಿ ತನಕ ಮನೆಯನ್ನು ಬಿಟ್ಟು ಹೊರಗೆ ಹೋದ್ಮೇಲೆ ತಿರುಗಿ ಬರುವ ತನಕ ಏನೇನು ಕೌತುಕದ ಸಂಗತಿ ನಡೆದಿತ್ತೋ, ಬಹಿರ್ದೃಷ್ಟಂ ಶ್ರುತಂ ವಾಪಿ,
ಹೊರಗೆ ನಡೆದಂಥ ಕೇಳಿದಂಥ ಕೌತುಕ ಸಂಗತಿಯನ್ನು ಜಾನಕಿಗೆ ಆತ ಹೇಳ್ತಿದ್ದ, ಹೇಳಿ ಅವಳನ್ನು ಸಂತೋಷಪಡಿಸ್ತಿದ್ದ. ಹೊರಗಿನ ಸಂಗತಿ ಈಕೆ ಯಾಕೆ ಅಂತ ಅವಳನ್ನು ಅನಾದರ ಮಾಡ್ತಿದ್ದಿಲ್ಲ, ನಡೆದದನ್ನೆಲ್ಲ ಆಕೆಗೆ ಹೇಳಿ ಅದನ್ನ ಹಂಚಿಕೊಳ್ತಿದ್ದ ಆಕೆ ಜೊತೆಗೆ. ಮತ್ತೆ ಮುಂದೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಿ ಕಳಿಸ್ತಿದ್ದ. ಅವರೆಲ್ಲ ಊಟಕ್ಕೆ ಬರೋದ್ರೊಳಗೆ ಈತ ಸ್ನಾನಂ ಕೃತ್ವ ಸಮಧ್ಯಾಹ್ನಂ ಕರ್ಮಚಕ್ರೇ ಉತ್ತಮ, ಮತ್ತೊಮ್ಮೆ ಸ್ನಾನ ಮಾಡ್ತಿದ್ದ. ಸ್ನಾನ ಮಾಡಿ ಮಧ್ಯಾಹ್ನದ ಕರ್ಮವನ್ನು, ಪೂಜೆಯನ್ನು ಇತ್ಯಾದಿಗಳನ್ನು ಆತ ಮಾಡ್ತಿದ್ದ, ಮಧ್ಯಾಹ್ನದ ಸಂಧ್ಯಾವಂದನ ಇತ್ಯಾದಿಗಳನ್ನು. ತರ್ಪಯಿತ್ವ ಪಿತೃಶ್ಚಾಪಿ ನೈವೇದ್ಯಾನ್ ಶಂಭವೇ ದದವು, ಮತ್ತೆ ದೇವತಾ ತರ್ಪಣ ಇತ್ಯಾದಿಗಳನ್ನು ಮಾಡಿ ಶಂಭುವಿಗೆ, ಭಗವಂತನಿಗೆ ನೈವೇದ್ಯವನ್ನು ಸಲ್ಲಿಸ್ತಿದ್ದ. ವೈಶ್ವದೇವಂ ತತಃಕೃತ್ವ, ಮುಂದೆ ವೈಶ್ವದೇವವನ್ನು ಮಾಡ್ತಿದ್ದ. ಇದನ್ನು ಕೇಳುವಂಥವ್ರು, ಈಗ ನೀವು ಪ್ರತ್ಯಕ್ಷ ಕೇಳುವಂಥವ್ರು ಮತ್ತು ಪರೋಕ್ಷವಾಗಿ ಕೇಳುವಂಥವ್ರು ಇದನ್ನು ಒಂದು ಬಾರಿ ಗಮನಿಸಿ ಇದನ್ನು ನೀವು ಕೂಡ ವಿಮರ್ಶೆ ಮಾಡಿ. ಬೆಳಗಿನ ಹೊತ್ತಿನಲ್ಲಿ ರಾಮನ ಉಪಾಹಾರ ಆಗಿ ಹೋಗಿತ್ತು ಅಂತ ವರ್ಣನೆ ಬಂತು. ಉಪಾಹಾರ ಆದಮೇಲೆ ಮತ್ತೆ ಆತ ಹೇಗೆ ವೈಶ್ವದೇವ ಮಾಡ್ತಿದ್ದ ಅಂತ ನನಗೊಂದು ಬಾರಿ ಸಂದೇಹ ಬಂತು. ಆತ ಸ್ವಯಂ ದೇವದೇವೋತ್ತಮನಾದ್ದರಿಂದ ಉಪಾಹಾರ ಮಾಡಿದ ಬಳಿಕವೂ ಆತನಿಗೆ ವೈಶ್ವದೇವ ನಡೀತದೆ ಅಂತ ಈಗ ಅರ್ಥ ಮಾಡಬೇಕು, ಅಥವಾ ಉಪಾಹಾರ ಮಾಡಿದ ಬಳಿಕನೂ ಕೂಡ ವೈಶ್ವದೇವ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅರ್ಥ ಮಾಡಬೇಕು ಅಂತದನ್ನು ನೀವು ಕೂಡ ವಿಚಾರ ಮಾಡಿ. ಆದರೆ ನಮ್ಮ ಗುರುಕುಲದಲ್ಲಿ ನಮ್ಮ ಅಧ್ಯಾಪಕರೊಬ್ಬರು ಗೃಹಸ್ಥರಾದವರು, ಅಲ್ಲಿ ಗುರುಕುಲದಲ್ಲಿ ಭೋಜನ ಮಾಡೋರೆಲ್ಲ ಬ್ರಹ್ಮಚಾರಿಗಳಾದ್ದರಿಂದ ಆ ಬ್ರಹ್ಮಚಾರಿಗಳಿಗೆ ವೈಶ್ವದೇವ ಮಾಡುವ ಅಧಿಕಾರವಿಲ್ಲ ಆದ್ದರಿಂದ ಒಬ್ಬ ಅಧ್ಯಾಪಕರು ಪ್ರತಿನಿತ್ಯ ವಿದ್ಯಾರ್ಥಿಗಳ ಜೊತೆಗೆ ಕೂತ್ಕೊಂಡು ಭೋಜನ ಮಾಡಬೇಕು ಅಂತ ಅಲ್ಲಿ ಪದ್ಧತಿ ಇದೆ. ಹಾಗಾಗಿ ಅಧ್ಯಾಪಕರೊಬ್ಬರು ಬಂದು ತಮ್ಮ ಮನೆಯಿಂದ ಬಂದು ಅವರಲ್ಲಿ ವೈಶ್ವದೇವ ಮಾಡ್ತಿದ್ರು ಪ್ರತಿನಿತ್ಯ 12 ಗಂಟೆ 15 ನಿಮಿಷ 12 ಗಂಟೆ 30 ನಿಮಿಷದ ಸುಮಾರು ಅಧ್ಯಾಪಕರೊಬ್ಬರು ಬಂದು ವೈಶ್ವದೇವ ಮಾಡಿ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ಭೋಜನ ಮಾಡ್ತಿದ್ರು. ಆ ಅಧ್ಯಾಪಕರು ಮೊದಲು ಉಪಾಹಾರ ಮಾಡಿರ್ತಿದ್ದು ಕೂಡ ನಮಗೆ ಗೊತ್ತಿದೆ, ಹೀಗೆ ಮಾಡ್ತಿದ್ದದ್ದು ನಮಗೆ ಗೊತ್ತಿದೆ. ಆ ಅಧ್ಯಾಪಕರು ಸಾತ್ವಿಕರು, ಸಜ್ಜನರು, ಜ್ಞಾನಿಗಳು ಇದೆಲ್ಲವೂ ನಮಗೆ ತಿಳಿದಿದ್ದೆ. ಹಾಗಿರೋದ್ರಿಂದ ಈ ವೈಶ್ವದೇವ ಅಂತನ್ನುವಂಥ ಕರ್ಮ ಏನಿದೆ, ಉಪಾಹಾರ ಆದ ಬಳಿಕ, ಬೆಳಗಿನ ಅಲ್ಪೋಪಹಾರ ಆದ ಬಳಿಕನೂ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಇರುವಂಥ ಸಂಗತಿಯೋ ಹೇಗೆ, ಅದನ್ನು ಒಂದು ಬಾರಿ ಆಲೋಚನೆ ಮಾಡಬೇಕು ಎಲ್ಲರೂ. ವೈಶ್ವದೇವಂ ತತಃಕೃತ್ವ ಬಲಿದಾನಂ ವಿಧಾಯತೆ, ಬಲಿದಾನ ಅಂದರೆ ಬಲಿಹರಣ ಅಂತ ಅರ್ಥ. ಈಗ ದೊಡ್ಡ ಮಂಡಲ ಮಾಡಿ ನಾನಾ ದಿಕ್ಕಿನಲ್ಲಿ ಬಲಿಹರಣ ಕೊಡೋದಿದೆ, ಗೃಹಸ್ಥರ ಮತ್ತೊಂದು ಕರ್ತವ್ಯ ಅದು. ಭೂತ ಬಲಿಯನ್ನು ಕೂಡ ಕೊಡಬೇಕು. ಪಿತೃಶ್ಚಾಪಿ ಸ್ವಧೇತಿತ ಬಹಿಷ್ಠತ್ವ, ಮತ್ತೊಮ್ಮೆ ಪಿತೃಗಳಿಗೆ ತರ್ಪಣ. ಅವು ಎಲ್ಲ ಕ್ರಿಯೆಗಳನ್ನು ಯಾವ ಕ್ರಿಯೆಗಳು ಅಂತ ಸ್ಪಷ್ಟವಾಗಿ ಹೇಳೋದು ಕಷ್ಟ ಅಂತೂ ಇಲ್ಲಿದ್ದದನ್ನು ಹೇಳ್ತೇನೆ. ಬಹಿಷ್ಠತ್ವ ಕಾಕ ಬಲಿಂ, ಹೊರಗಡೆ ಹೋಗಿ ಕಾಕದ ಬಲಿಯನ್ನು ಕೊಟ್ಟು ಬರ್ತಿದ್ದ. ಮುಂದೆ ಅತಿಥಿಯನ್ನು ಪೂಜ್ಯ, ಅತಿಥಿಗಳಿಗೆ ಪೂಜೆ ಮಾಡ್ತಿದ್ದ. ಈ ಪಿತೃಗಳಿಗೆ ಪಿತೃಶ್ಚಾಪಿ ಸ್ವಧೇತಿತ ಅಂತೀಗೆಲ್ಲ ಬಂತಲ್ಲ, ಆ ಪಿತೃಗಳಿಗೆ ತರ್ಪಣ ಕೊಡೋದು ಬ್ರಹ್ಮಯಜ್ಞ ಅಂತ ನಿನ್ನೆ ಕೂಡ ಬಂದಿತ್ತು, ಇವತ್ತು ಕೂಡ ಬಂದಿತ್ತು. ಆ ಬ್ರಹ್ಮಯಜ್ಞದ ಬಗ್ಗೆ ಕೂಡ ಒಂದು ಸಂಗತಿಯನ್ನು ನಿಮ್ಮ ಎದುರಿಗೆ ಹೇಳ್ತೀನಿ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ವಿಮರ್ಶೆ ಮಾಡಬೇಕೆಲ್ಲರೂ ಕೂಡ ಇದನ್ನು ಕೇಳೋರು. ಬ್ರಹ್ಮಯಜ್ಞವನ್ನು ಮಾಡುವಾಗ 4 ವೇದಗಳ ಕೆಲವು ಭಾಗಗಳನ್ನು, ಆಮೇಲೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಅನ್ನುವಂಥ 6 ವೇದ ಅಂಗಗಳ ಕೆಲವು ಭಾಗಗಳನ್ನು ಪಠನ ಮಾಡಬೇಕು ಅಂತ ನಿನ್ನೆ ಹೇಳಿದ್ದೆ. ಅದಾದಮೇಲೆ ಸ್ಮೃತಿ ಮತ್ತು ಮಹಾಭಾರತ ಮತ್ತು ಭಾಗವತ ಮತ್ತು ಬ್ರಹ್ಮಸೂತ್ರ ಭಾಷ್ಯ, ಇದರ ಕೆಲವು ತುಣುಕುಗಳನ್ನು, ನಾರಾಯಣಂ ಗುಣೇಶ್ವರವೈಹಿ ಇದು ಬ್ರಹ್ಮಸೂತ್ರ ಭಾಷ್ಯದ ಒಂದು ಭಾಗ, ಮತ್ತು ನಾರಾಯಣಂ ನಮಸ್ಕೃತ್ಯ ಅನ್ನೋದು ಮಹಾಭಾರತದ ಭಾಗ, ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಭಾಗ. ಆ ಸ್ಮೃತಿಕಾರರ ಎಲ್ಲರನ್ನೂ ನೆನಪು ಮಾಡ್ಕೊಳ್ಬೇಕು. ಮುಂದೆ ಜನ್ಮಾದ್ಯಸ್ತಃ ಅಂತೇಳಿ ಭಾಗವತದ ಒಂದು ಭಾಗ. ಇದನ್ನೆಲ್ಲ ನೆನಪು ಮಾಡಿಕೊಂಡು ಬ್ರಹ್ಮಯಜ್ಞ ಕರಣವನ್ನು ಮುಗಿಸುವ ಮುಂದೆ ದೇವತರ್ಪಣ, ಋಷಿ ತರ್ಪಣ ಮತ್ತು ಪಿತೃತರ್ಪಣ ಎಲ್ಲ ಕೊಡಬೇಕು ಅಂತ ನಿನ್ನೆ ಹೇಳಿದೆ. ಉಳಿದದ್ದೆಲ್ಲ ಯೋಗ್ಯವೇ ಆಗಿದೆ. ಆ ಸ್ಮೃತಿ ನಾವೇನು ನೆನಪು ಮಾಡ್ಕೊಳ್ತೀವಲ್ಲ, ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ತುಣುಕನ್ನು ನಾವು ನೆನಪು ಮಾಡ್ಕೊಳ್ಳುವಂತ ಕಾಣಿಸ್ತದೆ. ನನಗೆ ಬಂದ ಸಂದೇಹ ಏನಂದರೆ, ಅದನ್ನು ನೀವೀಗ ವಿಮರ್ಶೆ ಮಾಡಬೇಕಾದ ಸಂಗತಿ ಏನಂದರೆ, ಕಲಿಯಲ್ಲಿ ಪರಾಶರ ಸ್ಮೃತಿಗೆ ಪ್ರಾಧಾನ್ಯ. ನಾವು ಕಲಿಯುಗದಲ್ಲಿ ಅನುಸರಣೆ ಮಾಡಬೇಕಾದ ಪರಾಶರ ಸ್ಮೃತಿಯನ್ನು ಅಂತ ಹೇಳ್ತಾರೆ. ಹಾಗಿರುವಾಗ ನಮಗೀಗ ಉಪಲಬ್ಧ ಇರುವಂಥ ಸ್ಮೃತಿಗಳು 17 ಸ್ಮೃತಿಗಳು ಉಪಲಬ್ಧ ಇವೆ. ವೃದ್ಧ ಹಾರಿತ, ಮನು, ಹಾರಿತ, ಶಾಕಲ, ಯಾಜ್ಞವಲ್ಕ್ಯ, ಪರಾಶರ, ವ್ಯಾಸ, ಹೀಗೆ ನಾನಾ ಥರದ ಸ್ಮೃತಿಗಳು, ಸುಮಾರು 17 ಸ್ಮೃತಿಗಳು ಈಗ ನಮಗೆ ಉಪಲಬ್ಧ ಇವೆ. ಅದೆಲ್ಲ ಇರುವಾಗ ಈ ಯಾಜ್ಞವಲ್ಕ್ಯ ಸ್ಮೃತಿಯ ಶ್ಲೋಕವನ್ನೇ ಅಲ್ಲಿ ಯಾಕೆ ಹೇಳಬೇಕು?
ಕಲಿಯುಗದಲ್ಲಿ ಪರಾಶರ ಸ್ಮೃತಿ ಅಂದಮೇಲೆ ಪರಾಶರ ಸ್ಮೃತಿಯನ್ನು ಹೇಳಬೇಕಲ್ಲ. ಒಂದು ವೇಳೆ ಇದನ್ನೇ ಹೇಳಬೇಕು ಅಂತಂದರೆ ವ್ಯಾಸಸ್ಮೃತಿ ಅಂತ ಇನ್ನೊಂದಿದೆ. ಆ ವ್ಯಾಸಸ್ಮೃತಿ ಅನ್ನೋದು ವೇದವ್ಯಾಸ ರಚನೆ ಮಾಡಿದಂಥ ಸ್ಮೃತಿ ಇದ್ದಿರಬೇಕು. ಅದರ ಆದ್ಯ ಶ್ಲೋಕವನ್ನು ಅದು ಹೇಳ್ಬೋದಲ್ಲ. ಏನೂ ಇಲ್ಲದೆ ಇದ್ದರೆ ಇದು ನಿರ್ದಿಷ್ಟವಾಗಿ ಮಾಧ್ವ ವೈಷ್ಣವರಾಗಿ ವಿಚಾರ ಮಾಡುವ ಸಂದರ್ಭ ಬಂದಾಗ ಮಾಧ್ವ ವೈಷ್ಣವರಿಗೆ ಈ ಎಲ್ಲ ಯಾಜ್ಞವಲ್ಕ್ಯ, ಪರಾಶರ, ಈ ವೃದ್ಧ ಹಾರಿಕ, ಶಾಕಲ ಇವರೆಲ್ಲರಿಗಿಂತ ಆಚಾರ್ಯ ಮಧ್ವರು ಹೆಚ್ಚಿನವರು. ವೇದವ್ಯಾಸರ, ಲಕ್ಷ್ಮೀದೇವಿಯ ಸ್ಥಾನದ ಬಳಿಕ ಸ್ಥಾನ ಇರುವಂಥವ್ರು. ಹಾಗಾಗಿ ಅವರು ರಚನೆ ಮಾಡಿದಂಥ ಸದಾಚಾರ ಸ್ಮೃತಿ ಏನಿದೆ, ಆ ಸದಾಚಾರ ಸ್ಮೃತಿಯ ಆದ್ಯ ಶ್ಲೋಕವನ್ನು ಹೇಳ್ಬೋದಲ್ಲ. ಇದು ಬಹಳ ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಕೆಲವು ವಿದ್ವಾಂಸರ ಜೊತೆಗೆ ಅದ್ರ ಬಗ್ಗೆ ಚರ್ಚೆ ಮಾಡಿದೆ. ಇನ್ನೂ ಕೂಡ ಅದ್ರ ಬಗ್ಗೆ ನಿರ್ಣಯ ಹೊರಹೊಮ್ಮಿಲ್ಲ. ಇದನ್ನು ಸದಾವಕಾಶ ಕೇಳುವವರಿಗೆ ಅಂತ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಯಾತಿ ಪರಂ ಜೇತಿ ಸೋಚ್ಯುತಃ ಅಂತ ಸದಾಚಾರ ಸ್ಮೃತಿಯ ಆದ್ಯ ಶ್ಲೋಕ ಇದೆ. ಯಾವ ಭಗವಂತನಲ್ಲಿ ಎಲ್ಲ ಕರ್ಮಗಳನ್ನು ನಾವು ಅರ್ಪಣೆ ಮಾಡಿ, ಅಧ್ಯಾತ್ಮದ ಬುದ್ಧಿಯಿಂದ ಅರ್ಪಣೆ ಮಾಡಿ, ಎಲ್ಲ ಮೋಹಗಳನ್ನು, ಎಲ್ಲ ಥರದ ದ್ವಂದ್ವಗಳನ್ನು ಕಳೆದುಕೊಂಡು ನಾವು ಪರಮಗತಿಯನ್ನು ಮುಟ್ಟುತ್ತೇವೆ. ಇದು ಯಾವನ ಅನುಗ್ರಹದಿಂದ ಮುಟ್ಟುತ್ತೇವೋ ಅಂಥ ಭಗವಂತನಿಗೆ ಜಯಕಾರ, ಆ ಅತ್ಯುತ್ತರವಾದಂಥ ಭಗವಂತನಿಗೆ ಜಯಕಾರವಿರಲಿ ಅಂತ ಆಚಾರ್ಯ ಮಧ್ವರು ಹೇಳಿದಂಥ ಆದ್ಯ ಶ್ಲೋಕ ಇದೆ. ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯ ಶ್ಲೋಕವನ್ನು ಹೇಳೋ ಬದಲು ಈ ಶ್ಲೋಕವನ್ನು ಹೇಳೋದು ಹೆಚ್ಚು ಉಚಿತ. ಅಥವಾ ಅದರ ಜೊತೆಗೆ ಇದನ್ನಾದರೂ ಸೇರಿಸ್ಕೊಳ್ಬೇಕು. ಸದಾಚಾರ ಸ್ಮೃತಿ ಬಹಳ ಮುಖ್ಯವಾದ ಗ್ರಂಥ ನಮಗೆ. ಇನ್ನು ಅದೇ ರೀತಿಯಾಗಿ ಸ್ಮಾರಕದಲ್ಲಿ ಯಾವ ಪದ್ಧತಿ ಇದೆ ಅದನ್ನು ಮತ್ತಷ್ಟು ವಿಮರ್ಶೆ ಮಾಡಿ ಹೇಳ್ತೀನಿ. ಅಂತೂ ಇದನ್ನೊಂದು ಸೇರಿಸ್ಕೊಂಡ್ರೆ ಬಹಳ ಉಚಿತ ಅಂತ ನಾನು ಕೆಲವು ಪಂಡಿತರ ಜೊತೆ ಚರ್ಚೆ ಮಾಡಿದೆ. ಅವ್ರು ಹೌದು ಅಂತ ಹೇಳಿದರು. ಆದರೆ ಬಳಕೆಯಲ್ಲಿ ನಾನಾ ಥರದ ಸಂಗತಿಗಳು ಬಂದಿವೆ. ನಮಗೆ ಯಥೋಚಿತವಾದನ್ನು, ನಮಗೆ ಸೂಕ್ತವಾದನ್ನು ಕಂಡಿದ್ದನ್ನು ನಾವು ಬಳಕೆ ಮಾಡ್ಕೊಳ್ಬೇಕು. ಇಂಥದ್ದನ್ನು ಎಷ್ಟೋ ಬಾರಿ ನಾನು ಹೇಳಿದ್ದೆ, ಹಿಂದೊಂದು ಬಾರಿ ಹೇಳಿದ್ದೆ, ನೆನಪು ಮಾಡ್ಕೊಳ್ಬೇಕು. ಇದು ಹೊಸದಿದ್ದಿರಬೇಕು. ಈಗಿಲ್ಲಿ ಶಂಭವೇ ನೈವೇದ್ಯಂ ಅಂತ ಬಂತು. ಈಶ್ವರನಿಗೆ ನೈವೇದ್ಯ ಮಾಡಬೇಕು ಅಂದರೆ, ಈಶ್ವರನಿಗೆ ಅಂದರೆ ಭಗವಂತನಿಗೆ ಅಂತ ಅರ್ಥ. ಭಗವಂತನಿಗೆ ನೈವೇದ್ಯ ಮಾಡಿದ ಬಳಿಕ ಲಕ್ಷ್ಮೀದೇವಿಗೆ ಮತ್ತು ಪ್ರಾಣದೇವರಿಗೆಲ್ಲ ನೈವೇದ್ಯ ಮಾಡ್ತೀವಿ. ಅದಾದ ಬಳಿಕ ಪ್ರಾಣದೇವರಿಗೆಲ್ಲ ನೈವೇದ್ಯ ಆದ ಬಳಿಕ ಆ ಪ್ರಾಣದೇವರಿಗೆ ನಿವೇದಿತವಾದಂಥ ಅನ್ನವನ್ನು 2 ತುಣುಕು ತೆಗೆದಿಡ್ತೇವೆ. ತೆಗೆದಿಟ್ಟು ಅದನ್ನು ಪರಶುಕ್ಲತ್ರಯೇತರ ದೇವತೆಗಳಿಗೆ, ಗರುಡ ಕ್ಷೇತ್ರದಿಂದ ಆರಂಭಿಸಿ ಉಳಿದ ದೇವತೆಗಳಿಗೆ, ತನಕಾದಿಗಳಿಗೆಲ್ಲ ನೈವೇದ್ಯ ಮಾಡಬೇಕು ಅಂತ 2 ತುತ್ತು ಅನ್ನ ತೆಗೆದಿಡ್ತೇವೆ. ತನಕಾದಿ ಋಷಿಗಳಿಗೆ ಅಂತ ನಾವು ನೈವೇದ್ಯ ಮಾಡುವಾಗ ನಾವು ನೆನಪು ಮಾಡ್ಕೊಳ್ಬೇಕಾದ ಸಂಗತಿ ಮತ್ತೊಂದೇನೆಂದರೆ, ನಮ್ಮ ಗೋತ್ರ ಪ್ರವರ್ತಕ ಋಷಿ ಯಾರಿದ್ದಾರೆ, ತಾಯಿಯ ಗೋತ್ರ, ತಂದೆಯ ಗೋತ್ರ ಪ್ರವರ್ತಕನಾದಂಥ ಋಷಿ, ಮತ್ತು ಮುಖ್ಯವಾಗಿ ಬ್ರಾಹ್ಮಣರಿಗೆ ಗಾಯತ್ರಿ ಮಂತ್ರ ಪ್ರಧಾನ ಆದ್ದರಿಂದ ಅದನ್ನು ಕೊಟ್ಟಂಥ ವಿಶ್ವಾಮಿತ್ರ ಋಷಿ. ವಿಶ್ವಾಮಿತ್ರ ಋಷಿಯೇ ನಿಮ್ಮ ಗೋತ್ರ ಪ್ರವರ್ತಕ ಆಗಿಬಿಟ್ಟಿದ್ದೆ ಬಹಳ ಸಂತೋಷ. ಅಂತೂ ಈ ತಂದೆಯ ಗೋತ್ರ, ತಾಯಿಯ ಗೋತ್ರ ಮತ್ತು ವಿಶ್ವಾಮಿತ್ರನ ತಂದೆಯ ಗೋತ್ರದ ಪ್ರವರ್ತಕ ಋಷಿ, ತಾಯಿಯ ಗೋತ್ರದ ಪ್ರವರ್ತಕ ಋಷಿ ಮತ್ತು ವಿಶ್ವಾಮಿತ್ರ ಗೋತ್ರದ ಪ್ರವರ್ತಕ ಋಷಿ, ಇವ್ರನ್ನ ಕೂಡ ಅಲ್ಲಿ ಸೇರಿಸ್ಕೊಳ್ಳೋದು ಇದು ನಮ್ಮ ದೃಷ್ಟಿಯಿಂದ. ನೀವು ಅವರಿಗೆ ನೈವೇದ್ಯ ಕೊಡದೇ ಅವ್ರು ಯಾರು ಉಪವಾಸಗೊಳ್ಳೋದಿಲ್ಲ. ಇದು ನಾವು ಮಾಡಬೇಕಾದ ಕರ್ತವ್ಯ ಇದೆ. ಎಲ್ಲಾದರೂ ಕೆಲವು ಕ್ಷೇತ್ರಗಳಲ್ಲಿ ಹೋಗುವಂಥ ಪ್ರಸಂಗ ಬಂದಾಗ ಆ ಕ್ಷೇತ್ರಕ್ಕೆ ಯಾವ ಋಷಿಗಳ ಅನುಗ್ರಹದಿಂದ ಮಹತ್ವ ಬಂದಿರ್ತದೋ ಅಂಥ ಕ್ಷೇತ್ರದಲ್ಲಿ ಆಯಾ ಋಷಿಗಳಿಗೆ, ಆಯಾ ಮಹಾಪುರುಷರಿಗೆ ನೈವೇದ್ಯವನ್ನು ಕೊಡೋದು ಮರಿಬೇಡ್ರಿ ಅಂತ ನಾನು ಕೆಲವು ಕಡೆ ಸಲಹೆ ಕೊಡ್ತಿರ್ತೇನೆ. ಚವನಾದ ಋಷಿಗಳಿಗೆ ನಿಮಗೊಂದು ಬಾರಿ ಹೇಳಿದ್ದೆ ಅದನ್ನು. ಇಂಥದ್ದು ಕೆಲವು ಸಂಗತಿಗಳನ್ನ ಅಳವಡಿಸ್ಕೊಳ್ಬೇಕು. ವಿಶೇಷವಾಗಿ ದೇವಾಲಯಗಳು, ಮಠ ಮಂದಿರಗಳು ಇಂಥ ಕ್ಷೇತ್ರದಲ್ಲಿ ಅದನ್ನು ಮಾಡಿದರೆ ಅದಕ್ಕೆ ಹೆಚ್ಚು ಮಹತ್ವ ಅನ್ನೋ ಕಾರಣಕ್ಕಾಗಿ ಅದನ್ನು ನೆನಪು ಮಾಡ್ಕೊಳ್ಬೇಕು. ವೈಷ್ಣುದೇವದ ಬಗ್ಗೆನೂ ಕೂಡ ಬೇಕಾದಷ್ಟು ಬಾರಿ ಹೇಳಿದ್ದೇನೆ. ವೈಷ್ಣುದೇವನ ನಮಗೆ ಬಹಳ ದೀರ್ಘವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಗ್ನಿಗೆ ವೈಷ್ಣವತ್ವ ಸಿದ್ಧಾರ್ಥವಾಗಿ ತುಪ್ಪದಿಂದ 4 ವ್ಯಾಹೃತಿಗಳಿಂದ ಹೋಮ ಮಾಡ್ತೀವಿ, ಮತ್ತೆ ಪ್ರಧಾನ ಆಹುತಿ ಕೊಡ್ತೀವಿ. ಮತ್ತೊಮ್ಮೆ ವೈಶ್ವದೇವದ ಸಂಘಟಾ ಸಿದ್ಧಾರ್ಥವಾಗಿ ಮತ್ತೆ 4 ವ್ಯಾಹೃತಿಗಳಿಂದ ತುಪ್ಪದ ಆಹುತಿ ಕೊಡ್ತೀವಿ. ಇದೆಲ್ಲ ಇದೆ. ಮತ್ತು ಆ ವೈಷ್ಣವತ್ವ ಸಿದ್ಧಾರ್ಥವಾಗಿ ಅಂತ ಕೊಡೋ ಆಹುತಿಗಳಲ್ಲಿ ವ್ಯಾಹೃತಿಗಳ ಬಳಿಕ ವಾಸುದೇವ ದ್ವಾದಶಾಕ್ಷರದಿಂದ, ನಾರಾಯಣ ಅಷ್ಟಾಕ್ಷರದಿಂದ, ಕೃಷ್ಣ ಷಡಕ್ಷರದಿಂದ ಮತ್ತು ವಿಷ್ಣು ಷಡಕ್ಷರದಿಂದ ಇದೆಲ್ಲ ಆಹುತಿ ಕೊಡೋ ಪದ್ಧತಿ ಇದೆ. ಅಂತೂ ಮುಖ್ಯ ವೈಷ್ಣವ ಮಂತ್ರಗಳು ಯಾವುವು, ಆ ಮಂತ್ರಗಳಿಂದ ಆ ಅಗ್ನಿಯಲ್ಲಿ ತುಪ್ಪದ ಆಹುತಿ ಕೊಟ್ಟರೆ ಲೌಕಿಕ ಅಗ್ನಿ ಇದ್ದದ್ದು ವೈಷ್ಣವಾಗ್ನಿ ಆಗ್ತದೆ. ಅದರಲ್ಲಿ ಅಗ್ನಿಯ ಸಾನ್ನಿಧ್ಯ ಸಿದ್ಧಿಸ್ತದೆ ಅಂತ ಅರ್ಥ. ಅದರಲ್ಲಿ ಮುಖ್ಯವಾಗಿ ವಿಷ್ಣು ಷಡಕ್ಷರ, ಕೃಷ್ಣ ಷಡಕ್ಷರ ಅವುಗಳನ್ನು ಬಿಟ್ಟು ವಾಸುದೇವ ದ್ವಾದಶಾಕ್ಷರ ಮತ್ತು ನಾರಾಯಣ ಅಷ್ಟಾಕ್ಷರದ ಮಂತ್ರದಿಂದ ಆಹುತಿ ಕೊಡೋದು ಈಗ ಅವಶೇಷ ರೂಪವಾಗಿ ಬಳಕೆಯಲ್ಲಿದೆ. ನಿಮ್ಗೆ ಯಾವ್ದು ಅನುಕೂಲ ಅದನ್ನು ನೀವು ಮಾಡಬಹುದು. ಮತ್ತು ಪುರುಷ ಸೂಕ್ತ ಎಲ್ಲರಿಗೂ ಕೂಡ ಬಹಳ ಮಹತ್ವದ್ದು. ಆ ಪುರುಷ ಸೂಕ್ತ ಒಂದು ಋಕ್ಕನ್ನು ಹೇಳಿ, ಆ ಋಕ್ ಹೇಳಿದ ಬಳಿಕ ಸಹಸ್ರಶೀರ್ಷ ಪುರುಷ ಅಂತ ಪೂರ್ಣ 1ನೇ ಪಾದ ಋಕ್ಕನ್ನು ಹೇಳಿದ ಬಳಿಕ
ಪುರುಷಾಯ ಸ್ವಾಹ ಪುರುಷಾಯ ಇದನ್ನು ಅಂತ ತುಪ್ಪದಿಂದ ಆಹುತಿ ಹಾಕೋದಿದೆ. ಹಾಗೆ ನೋಡಿದ್ರೆ ಇಡೀ ಪುರುಷ ಸೂಕ್ತವನ್ನು ಹೇಳಬೇಕು. ಇದು ನಮಗೇನಾಗ್ಬಿಟ್ಟಿದೆ ಅಂದರೆ ಎಲ್ಲವನ್ನೂ ಸಂಕ್ಷಿಪ್ತ ನಾವು ಮಾಡ್ತಾ ಮಾಡ್ತಾ ಅದು ನಮಗೆ ಮೈ ಅಭ್ಯಾಸ ಆಗಿ ಮೈ ಮನಸ್ಸುಗಳಿಗೆ ಅಭ್ಯಾಸ ಆಗಿ ಹಾಗೆ ಮಾಡ್ತಾ ಬಂದಿದ್ವಿ. ನನ್ನ ಸಲಹೆ ಏನಂದರೆ ಕನಿಷ್ಠ ಪಕ್ಷ ದೇವಾಲಯಗಳು ಮತ್ತು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಭೋಜನ ಆಗ್ತದಲ್ಲ ಅಲ್ಲಿ ದೋಷಗಳು ಹೆಚ್ಚು. ಗಣದ ಭೋಜನ ಗಣಾನ್ನವನ್ನು ಊಟ ಮಾಡಲೇಬಾರ್ದು ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಮೈಲಿಗೆ ದೋಷಗಳು ಬರೋದು ಹೆಚ್ಚು. ಅದಕ್ಕಾಗಿ ಕನಿಷ್ಠ ಪಕ್ಷ ಅಂತಹ ಸಂದರ್ಭಗಳು ಮದುವೆ ಉಪನಯನ ದೊಡ್ಡ ಸಮಾರಂಭಗಳು ಇದ್ದಾಗ ಅಲ್ಲಿ ಅರ್ಚಕರಾದವರು ಪಂಡಿತರಾದವರು ಸುದೀರ್ಘವಾಗಿ ಅಲ್ಲಾದರೂ ಮಾಡಬೇಕು. ಇಡೀ ಪುರುಷ ಸೂಕ್ತವನ್ನು ಹೇಳಿ 16 ತುಪ್ಪದ ಆಹುತಿ ಕೊಟ್ಟು, ಯಾಕಂದರೆ ದೊಡ್ಡ ಪ್ರಮಾಣದ ಖರ್ಚೇ ನಡೀತಿರ್ತದೆ. ಹೇಗೆ ಒಂದು ತುಪ್ಪದ ಆಹುತಿ ಹೆಚ್ಚಿಗೆ ಕೊಡ್ತೀನಿ ಅಂದರೆ ನಿಮ್ಗೆ ಯಾರು ಕೇಳೋರು ಇರೋದಿಲ್ಲ. ಅದನ್ನೆಲ್ಲ ಅಲ್ಲಿ ಮಾಡೋದು ಒಳ್ಳೆಯದು. ಇದಲ್ಲದೆ ನಾರಾಯಣ ಷಟಾಕ್ಷರ ಕೃಷ್ಣ ಷಟಾಕ್ಷರ ಅಂತ ಎಲ್ಲ ಮಂತ್ರಗಳನ್ನ ಹೇಳಿದ್ನಲ್ಲ, ವಾಸುದೇವ ದ್ವಾದಶಾಕ್ಷರ ಅಂತ. ಹೀಗೆ ಕೆಲವರಿಗೆ 8, ಕೆಲವರಿಗೆ 10, ಕೆಲವರಿಗೆ 15 ಮಂತ್ರಗಳನ್ನು ದಿವಸ ಜಪ ಮಾಡೋರು ಇರ್ತಾರೆ. ಅವರೆಲ್ಲ ಆ ಎಲ್ಲ 15 ಮಂತ್ರಗಳನ್ನು ಅಂದು ಅಲ್ಲಿ ಆ ಮಂತ್ರಗಳಿಂದ ತುಪ್ಪದ ಆಹುತಿ ಕೊಡ್ತಾರೆ. ಭಗವತೆ ವಾಸುದೇವಾಯ ಸ್ವಾಹ ವಾಸುದೇವಾಯ ನನ್ನ ಮಮ ಅಂತ ಹೇಗಂತೀವೋ ಅದು ವಾಸುದೇವ ದ್ವಾದಶಾಕ್ಷರಕ್ಕೆ ಸಂಬಂಧಪಟ್ಟಿದ್ದು. ಅದರಂತೆ ಉಳಿದ ಮಂತ್ರಗಳಿಂದ ಮಾಡಿದರೆ ಫಲ ಹೆಚ್ಚು ಅಂತ ಹೀಗೆ ಕೆಲವರು ಹೇಳುವಂಥ ಪದ್ಧತಿ ಇದೆ. ಹೀಗೆ ಅತಿ ಹೆಚ್ಚು ಮಾಡಲಿಕ್ಕಾಗದೇ ಇದ್ರೂ ಕಡ್ಡಾಯವಾಗಿ ಮಾಡಬೇಕಾದ್ದೇನಿದೆ, ಯಾವುದು ನಾವು ಕಡ್ಡಾಯ ಅಂತ ಗೊತ್ತಿದ್ರೂ ಕೂಡ ಲೋಪ ಮಾಡ್ಕೊಂಡಿದ್ದೇವೆ, ಅದನ್ನು ಸಮೂಹದ ಭೋಜನದ ಪ್ರಸಂಗದಲ್ಲಿ ಬಳಕೆ ಬರೋದು ಯೋಗ್ಯ ಎಲ್ಲರ ದೃಷ್ಟಿಯಿಂದ ಅಂತ ನಾನೊಂದು ಸಲಹೆ. ಹೀಗೆ ಆ ಕಾಕಬಲಿ ಇತ್ಯಾದಿಗಳನ್ನ ಆತ ಕೊಟ್ಟು ಬಂದು ಮುಂದೆ ಅತಿಥಿಗಳನ್ನು ಪೂಜೆ ಮಾಡಬೇಕು ಅಂತಿದೆ. ಅಲ್ಲೊಂದು ಸಂಗತಿಯನ್ನು ಹೇಳಬೇಕು. ಗೃಹಸ್ಥನ ಕರ್ತವ್ಯ ಏನಂತಂದರೆ ಆತ ಮೊದಲು ಯತಿಗಳಿಗೆ, ಋಷಿಗಳಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ ಎಲ್ಲರಿಗೂ ಕೂಡ ಭೋಜನ ಮಾಡಿಸ್ಬೇಕು. ಅಭ್ಯಾಗತ ಅಂತಂದರೆ ನೀವು ಈಗಾಗಲೇ ಯಾರನ್ನ ಆಹ್ವಾನ ಕೊಟ್ಟು ಕರೆದಿರ್ತಾರಲ್ಲ ಆತ ಅಭ್ಯಾಗತ. ಅತಿಥಿ ಅಂದರೆ ತಿಥಿ ಇಲ್ಲದೆ ಬರುವವನು. ನಿಮಗೆ ನೀವಾಗೆ ಆತನಿಗೆ ಆಮಂತ್ರಣ ಕೊಟ್ಟಿಲ್ಲ, ಇಂಥ ಡೇಟ್ಗೆ ಇಂಥ ತಿಥಿಗೆ ಬಾ ಅಂತ ನೀವು ಅವನಿಗೆ ಹೇಳಲಿಲ್ಲ. ಆಕಸ್ಮಿಕವಾಗಿ ಬಂದವನಿಗೂ ಭೋಜನ ಮಾಡಿಸ್ಲಿಕ್ಕೆ ನಿಮ್ಮಲ್ಲಿ ಯಾವತ್ತೂ ಸಿದ್ಧತೆ ಇರಬೇಕು. ಅದು ಗೃಹಸ್ಥನ ಕರ್ತವ್ಯ. ಅದಕ್ಕಾಗಿ ಅತಿಥಿಗಳಿಗೆ, ಅಭ್ಯಾಗತರಿಗೆ ಆತ ಕಾಯಬೇಕು. ಎಲ್ಲಿ ತನಕ ಕಾಯಬೇಕು ಅಂದರೆ ನನ್ನ ನೆನಪಿನಂತೆ ಅದು ನಾರದ ಪುರಾಣ ಇದ್ದಿರಬೇಕು. ಒಂದು ಗೋದೋಹನ ಕಾಲದಷ್ಟು ಕಾಯಬೇಕು. ಒಂದು ಹಸುವನ್ನು ಕರೀಲಿಕ್ಕೆ, ಹಸುವಿನ ಹಾಲನ್ನು ಕರೀಲಿಕ್ಕೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಕಾಯಬೇಕು ಅಂತ ಒಂದು ಸಂಗತಿ ಇದೆ. ಮೊನ್ನೆ ಜಮಖಂಡಿ ಸಮೀಪದ ಇದೆ, ರಾಯಚೂರಿನ ಸಮೀಪದ ಆತ್ಕೂರಿಗೆ ಹೋದಾಗ ಅಲ್ಲಿ ಒಬ್ಬರು ದಾಸರು ಭೇಟಿಯಾಗಿದ್ದರು. ಶ್ರೀರಂಗಪಟ್ಟಣದ ಸಮೀಪದ ಕೆಲವು ಭಕ್ತರು, ಕೆಲವು ವೈದಿಕರು ಹೇಗೆ ನಡ್ಕೋತಿದ್ರು ಅನ್ನೋದನ್ನು ಹೇಳಿದ್ರು. ಅವರು ಯಾವ 50-60 ವರ್ಷದಿಂದ ಮಾನ್ಯವೇ. ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣದ ಹತ್ರ ಅವ್ರ ಮನೆ. ಪೂಜೆ ಎಲ್ಲ ಆದ ಬಳಿಕ ಅವರು ರೈಲ್ವೆ ನಿಲ್ದಾಣದಲ್ಲಿ ಒಂದು ಸುತ್ತು ಓಡಾಡ್ತಿದ್ರು. ಒಂದು ಹಸುವಿನ ಹಾಲನ್ನು ಕರೆಯೋದು ಆ ಕಡೆ ಇರಲಿ, ಈ ಪ್ಲಾಟ್ಫಾರ್ಮಿನ ಆ ತುದಿಯಿಂದ ಈ ತುದಿಗೆ ಓಡಾಡಿ ಯಾರು ಬ್ರಾಹ್ಮಣರು ಭೋಜನಕ್ಕೆ ಬರೋರಿಗೆ ಬನ್ನಿ ಅಂತ ಕರೆದು ಮುಂದೆ ಊಟಕ್ಕೆ ಹೋಗ್ತಿದ್ರು. ಅಲ್ಲಿಗೆ ಅವ್ರಿಗೆ 3 ಗಂಟೆ ಆಗಿರ್ತಿತ್ತಂತೆ. ಅವ್ರಿಗೆ 3 ಗಂಟೆ ಸುಬ್ರಾಯರು ಅಂತ ಹೆಸರು ಬಂದಿತ್ತು. ಇದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೊಳ್ಬೇಕು ಅಂದರೆ ಇಂಥವರೆಲ್ಲ ಇದ್ರು ನಮ್ಮ ಕಾಲದಲ್ಲಿ ಅಂತ. ಇದ್ರು ಅಂಥವ್ರೆಲ್ಲ ಇದ್ರು, ಇದೇ ಊರಿನಲ್ಲೂ ಕೂಡ ಇದ್ರು ಅಂತ ನಾವು ಕೇಳಿದ್ದೀವಿ. ಈಗ ಇದು ಮನುಷ್ಯ ಮಾಡಬೇಕಂತ ಕರ್ತವ್ಯಗಳಿವೆಲ್ಲ. ಯತಿಗಳನ್ನು ಬ್ರಾಹ್ಮಣರನ್ನ ಪೂಜೆ ಮಾಡಿ ಬಂಗಾರದ ಪಾತ್ರೆಗಳಲ್ಲಿ ಅವರಿಗೆಲ್ಲರಿಗೂ ಕೂಡ ಅವರಿಗೆ ಭೋಜನ ಮಾಡಿಸ್ತಿದ್ದ. ಧರ್ಮರಾಜನು ಕೂಡ ಇದನ್ನೆಲ್ಲ ಮಾಡಿಸ್ತಿದ್ದ ಅಂತಿದೆ. 10,000 ಯತಿಗಳನ್ನು, 60,000 ಯತಿಗಳು, ಒಬ್ಬೊಬ್ಬರಿಗೆ 20-30 ಜನ ಸೇವಕರನ್ನೆಲ್ಲ ಅಲ್ಲಿ ಇಟ್ಟಿದ್ದ, ಅವರಿಗೆಲ್ಲ ಪರಿಚಾರ ಮಾಡಲಿಕ್ಕಾಗಿ ಅಂತ ಮಹಾಭಾರತದಲ್ಲಿ ವರ್ಣನೆ ಇದೆ. ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯಗಳಲ್ಲಿ. ಮುಂದೆ ಅವರ ಜೊತೆಗೆ ತ್ರಿಪದಾಸು 3 ಕಾಲಿನ ಒಂದು ಮಣೆ, ಆ ಮಣೆಯ ಮೇಲೆ ತಟ್ಟೆಯನ್ನು ಇಟ್ಕೊಂಡು ಊಟ ಮಾಡೋ ಪದ್ಧತಿ. ಅದು ವೈಭವ ಅಷ್ಟೇ. ತೈಸರ್ವೈರ್ ಭೋಜನಂ ಚಕ್ರೆ ಸುಷಾಭಿರ್ ವೀಜಿತೋ ಮುದ. ಸೊಸೆಯಂದರು ತಮ್ಮ ಮಾವನಿಗೆ ಗಾಳಿ ಹಾಕ್ತಿದ್ರು. 16 ಜನ ಸೊಸೆಯಂದರಿದ್ರು, ಅವರೆಲ್ಲ ಗಾಳಿ ಹಾಕ್ತಿದ್ರು. ಆತನ ವೈಭವವೇ ವೈಭವ. ಕೃಷ್ಣನಿಗೆ ಇನ್ನೂ ಹೆಚ್ಚು ಜನ ಸೊಸೆಯಂದಿರಿದ್ರು. 11,77,180 ಜನ ಮಕ್ಕಳಿದ್ರು. ಆ ಎಲ್ಲ ಸೊಸೆಯಂದರು ನಡುವೆ ಸ್ಪರ್ಧೆಯಿಂದ ಗಾಳಿ ಹಾಕ್ತಿದ್ದಿರಬೇಕು. ಅಳಿಯಂದ್ರು ನಾವೇನು ಕಡಿಮೆ ಅಂತ ಅವರು ಗಾಳಿ ಹಾಕ್ತಿದ್ದಿರಬೇಕು. ಕರಶುದ್ಧಿಂ ತತಃಕೃತ್ವ, ಮುಂದೆ ಕೈ ತೊಳೆದುಕೊಂಡು ತಾಂಬೂಲವನ್ನು ಸ್ವೀಕಾರ ಮಾಡಿ ಬಂದವರಿಗೆಲ್ಲ ದಕ್ಷಿಣೆಯನ್ನು ಕೊಟ್ಟು, ಬ್ರಾಹ್ಮಣರಿಗೂ ಕೂಡ ದಕ್ಷಿಣೆ ಕೊಟ್ಟು, ಗತ್ವಾ ಶತಪದಂ ರಾಮ, ಭೋಜನ ಆದಮೇಲೆ ಶತಪಥ ಮಾಡ್ತಿದ್ದ. ಕೂಡಲೇ ಮಲಗುತ್ತಿರಲಿಲ್ಲ. ಭೋಜನ ಜೀರ್ಣ ಆಗಲಿಕ್ಕಾಗಿ 100 ಹೆಜ್ಜೆ ನಡೀತಿದ್ದ. ಮುಂದೆ ನಿದ್ರಾ ಶಾಲೆಗೆ ಹೋಗ್ತಿದ್ದ.
ಈ ಸಮಯದಲ್ಲಿ ಆತ ರಾಮ ದಕ್ಷಿಣೆ ಕೊಟ್ಟು ತನ್ನ ಶತಪಥವನ್ನೆಲ್ಲ ಮುಗಿಸಿ ಬರುವ ಹೊತ್ತಿಗೆ ಅದಕ್ಕೆ ಶತಪಥ ಅನ್ಬೋದು ಅಥವಾ ಶತಪದನೂ ಅನ್ಬೋದು. ಪದ ಅಂದರೆ ಹೆಜ್ಜೆ, 100 ಹೆಜ್ಜೆಗಳು, 100 ಹೆಜ್ಜೆ ನಡಿಬೇಕು. ಶತಪಥ ಅಂದರೆ ಒಂದು 100 ಮಾರ್ಗಗಳು. ಅದೇನು 100 ಮಾರ್ಗಗಳು ಕಿಲೋಮೀಟರ್ ಅಂತ ಅರ್ಥ ಅಲ್ಲ, ದೀರ್ಘವಾದ ಮಾರ್ಗ, ಉಂಡ ಅನ್ನ ಜೀರ್ಣವಾಗುವಂಥ ಮಾರ್ಗ ಅಂತ ಅರ್ಥ. ಮುಂದೆ ಆ ಸೀತೆ ಭೋಜನ ಮುಗಿಸಿ ರಾಮನ ಬಳಿಗೆ ಬರ್ತಿದ್ಲು. ಮಂಚದ ಮೇಲೆ ಮಲಗಿದ್ದಂಥ ಆತನಿಗೆ ಆಕೆ ಚಾಮರದಿಂದ ನಿಂತ್ಕೊಂಡು ಗಾಳಿ ಹಾಕ್ತಿದ್ಲು. ಮುಂದೆ ಸೀತೆಯ ಜೊತೆಗೂಡಿ ಆತ ಮಧ್ಯಾಹ್ನದ ನಿದ್ರೆಯನ್ನು ಮಾಡ್ತಿದ್ದ. ರಾಮ ಮಲಗುವ ತನಕ ಸೀತೆ ಗಾಳಿ ಹಾಕ್ತಿತ್ತು. ಸೀತೆಯು ಮಲಗಿದ ಮೇಲೆ ದಾಸಿಯರು ಗಾಳಿ ಬೀಸ್ತಿದ್ರು. ದಿವ್ಯಾಲಂಕಾರ ಭೂಷಿತ. ಮುಂದೆ ಅವರಿಬ್ಬರು ಎದ್ದ ಮೇಲೆ, ಆಕೆ ಎದ್ದ ಮೇಲೆ ಇವನು ಹೇಳ್ತಿದ್ದ. ಸ್ವಲ್ಪ ಹೊತ್ತು ಸಾರಿಬಿಹಿ ಸೀತೆಯ ಕ್ರೀಡಾಂ, ಸ್ವಲ್ಪ ಹೊತ್ತು ಸೀತೆಯ ಜೊತೆಗೂಡಿ ಆತ ಜೂಜಾಟ ಮೊದಲಾದಂಥ ಆಟಗಳನ್ನು ಆಡ್ತಿದ್ದ. ಚೌಸರ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಅದನ್ನು ಸಾರಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಚೌಕ ಮನೆಯ ಮೇಲೆ ಇಟ್ಕೊಂಡು ಆಡ್ಬೋದಂತ ಆಟ ಅಂತ ಕಾಣಿಸ್ತದೆ. ಅಂಥ ಆಟವನ್ನು ಆಡ್ತಿದ್ದ. ಇಲ್ಲಿ ನೋಡಿ, ನಾನಾ ಕೃತ್ರಿಮ ಸೈನ್ಯ ಇಷ್ಟ. ಕೃತ್ರಿಮ ಸೈನ್ಯ, ರಾಜರು ಮಂತ್ರಿಗಳು ಕುದುರೆ ಆನೆ ಅಂತೆಲ್ಲ ಇರ್ತದಲ್ಲ, ಆ ಕೃತ್ರಿಮವಾದ ಸೈನ್ಯವನ್ನು ಇಟ್ಕೊಂಡು ಆ ಸೀತೆ ಜೊತೆಗೆ ಆಡ್ತಿದ್ದ. ದಂಪತಿಗಳಲ್ಲಿ ಯಾರು ಸೋತರು ಯಾರು ಗೆದ್ದರು ಅದರಲ್ಲಿ ಯಾರಿಗೂ ಲಾಭ, ಯಾರಿಗೂ ನುಕ್ಸಾನಿಲ್ಲ, ಇಬ್ಬರಿಗೂ ಲಾಭವೇ. ಪಗಡೆ ಆಟವೇ. ಪಗಡೆಯಲ್ಲಿ ಕೇವಲ ಕಾಯಿವೆ ಇರ್ತಾವೆ. ಅದರಲ್ಲಿ ರಾಜ ರಾಣಿ ಅಂತ ಅದರಲ್ಲಿ ಇರ್ತದೆ. ನನ್ನ ದೃಷ್ಟಿಯಿಂದ ಅದು ಈ ಚದುರಂಗ ಆಟವೇ ಇದ್ದಿರಬೇಕು, ಇರ್ಬೋದು ಅದು. ಮುಂದೆ ದ್ರಾಕ್ಷಿಯ ಬಳ್ಳಿಯ ಕೆಳಗೊಂದು ಮಂಟಪ ಏನಿತ್ತು, ಅಲ್ಲಿ ಬಂದು ಕೂತ್ಕೊಳ್ತಿದ್ದ. ಅಲ್ಲಿ ಜಲಯಂತ್ರ, ನೀರನ್ನು ಸಿಂಪಡಿಸುವಂಥ ಯಂತ್ರ, ಅದರ ಕೆಳಗೆ ಕುಳಿತುಕೊಂಡು ಪಕ್ಷಿಗಳ ಕಲರವನ್ನೆಲ್ಲ ಆತ ಕೇಳ್ತಿದ್ದ. ಮುಂದೆ ತನ್ನ ಆ ನಗರದ ಒಳಗೆ ಪ್ರವೇಶ ಮಾಡ್ತಿದ್ದ. ಹಟ್ಟವೀತ್ಯ ಅತಿರಂಜಿತಾಂ, ನಗರದ ಮಾರುಕಟ್ಟೆ ಪ್ರದೇಶದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದ. ಕೊಟ್ಟಿಗೆಗೆ ಬಂದು ಆಕಳುಗಳನ್ನೆಲ್ಲ ಸಂದರ್ಶನ ಮಾಡ್ತಿದ್ದ. ದ್ವಾರಾಂತಿಕಂ ಯಯೌ ರಾಮ ತತ್ರ ತೇ ಲಕ್ಷ್ಮಣಾದಯ ಚಕ್ರುಃ ಪ್ರಣಾಮಂ ಶ್ರೀರಾಮಂ ತೈಸ್ಸಹೈವ ಶನೈಶ್ಶನೈಃ. ಆಗ ಲಕ್ಷ್ಮಣಾದಿಗಳು ಬಂದು ಆತನಿಗೆ ನಮಸ್ಕಾರ ಮಾಡ್ತಿದ್ರು. ಮುಂದೆ ಕುದುರೆಗಳ ಲಾಯಕ್ಕೆ ಪ್ರವೇಶ ಮಾಡ್ತಿದ್ದ. ಆನೆಗಳನ್ನು ಕಟ್ಟಿರುವಂಥ ಪ್ರದೇಶಕ್ಕೆ, ಶಸ್ತ್ರಶಾಲೆಗೆ, ವ್ಯಾಘ್ರಶಾಲ, ಹುಲಿ ಸಿಂಹಗಳನ್ನು ಬಂಧಿಸಿ ಅಲ್ಲಿ ಏನೋ ಅರಮನೆಯಲ್ಲಿ ಇರ್ತಿದ್ರು ಏನೋ. ಇದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ಆದರೆ ಈ ಇದರಲ್ಲಿ ಪುಷ್ಪಕ ವಿಮಾನದಲ್ಲಿ ಆನೆಗಳನ್ನು ಕಟ್ಟುವಂಥ ಒಂದು ಅಂತಸ್ತೇ ಬೇರೆ ಇತ್ತು, ಹುಲಿಗಳನ್ನು ಕಟ್ಟುವಂಥ ಒಂದು ಅಂತಸ್ತಿತ್ತು ಅಂತ ಬಂದಿತ್ತು. ಅಲ್ಲಿ ಪುಷ್ಪಕ ವಿಮಾನದಲ್ಲಿ 100 ಅಂತಸ್ತಿತ್ತಂತೆ. ಹಾಗೇನಾದರೂ ಇದ್ದಿರಬಹುದು. ಹಾಂ, ಇದ್ದಿರಬಹುದು. ಮುಂದೆ ದೃಷ್ಟ್ವಾಸ ಶಿಬಿಕಾಶಾಲಾಂ ಮಾಹಿಷೇಯೀಂ ವಿಲೋಕ್ಯ ಚ, ಮಹಿಷಗಳ ಶಾಲೆ, ಎಮ್ಮೆಗಳು ಕೋಣಗಳನ್ನು ಕಟ್ಟಿರುವಂತಹ ಶಾಲೆ, ವೃಷಶಾಲ, ಜೇನುಗಳು ಎತ್ತುಗಳನ್ನು ಕಟ್ಟಿರುವಂಥ ಶಾಲೆ, ರಥಶಾಲ, ರಥಗಳನ್ನು ಇಟ್ಟಿರುವಂಥ ಪ್ರದೇಶ, ಅಲ್ಲೆಲ್ಲ ಆತ ಬಂದು ರಥದಲ್ಲಿ ಕುಳಿತುಕೊಂಡು ಆತ ಹೊರಗೆ ಬರ್ತಿದ್ದ. 7 ಆವರಣಗಳನ್ನು ದಾಟಿ ಹೊರಗೆ ಬಂದು ಆ 8ನೆಯ ಆವರಣ ಏನಿದೆ ಅಲ್ಲಿ ಆತ ಬಂದು ನಾನಾ ಥರದ ಯುದ್ಧದ ಯಂತ್ರಗಳು, ಶತಘ್ನಿ ಮೊದಲಾದಂಥ ಶತ್ರುಗಳ ಮೇಲೆ ಕಲ್ಲುಗಳನ್ನು ಮತ್ತು ಬಾಣಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಿಸಾಕುವಂಥ ಯಂತ್ರಗಳು, ಅದನ್ನೆಲ್ಲ ಆತ ನೋಡ್ತಿದ್ದ. 9ನೆಯ ಆವರಣದಲ್ಲಿ ಕುದುರೆಯನ್ನೇರಿ ನಿಂತಹ ಯೋಧರು, ಅವರನ್ನ ಆತ ನೋಡ್ತಿದ್ದ. ಏವಂಸ ನವಕಕ್ಷಾಂಶ ಸಮುಲ್ಲಂಘ್ಯ ರಘುತ್ತಮ, 9 ಆವರಣಗಳನ್ನು ದಾಟಿ ಹೊರಗೆ ಬಂದು ಕೋಟೆಗೋಡೆಯ ಕಂದಕ ಇದನ್ನೆಲ್ಲ ಆತ ಗಮನಿಸ್ತಿದ್ದ. ಅಯೋಧ್ಯೆಯ ರಾಜಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದ. ಮತ್ತೆ ಆ 9 ಕೋಟೆಗೋಡೆಗಳ ಆವರಣಗಳೆಲ್ಲ ದಾಟಿ ಸರಿಯೂ ನದಿಯ ತೀರಕ್ಕೆ ಬರ್ತಿದ್ದ. ಅಲ್ಲಿ ಒಂದು ನೌಕೆಯಲ್ಲಿ ಕ್ರೀಡೆ ಮಾಡ್ತಿದ್ದ. ಇದನ್ನೆಲ್ಲ ನಿತ್ಯ ಮಾಡ್ತಿದ್ದ ಅಂತನೋ ಅಥವಾ ಯಾವಾಗಾದ್ರೂ ವಿರಾಮ ಸಿಕ್ಕಾಗಿ ಮಾಡ್ತಿದ್ದ ಅಂತ ಕೂಡ ಅರ್ಥ ಮಾಡ್ಕೊಳ್ಬೋದು. ಆ ನದಿಯ ತೀರದಲ್ಲೇ ಒಂದು ಸಭೆ, ಅಲ್ಲೊಂದು ಮಂತ್ರಿಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಆತ ಮಂತ್ರಾಲೋಚನೆ ಮಾಡುವಂಥ ಸಂದರ್ಭವೂ ಕೂಡ ಇತ್ತು. ಅಲ್ಲಿಂದ ಸ್ವಲ್ಪ ಕೆಲವು ಕಾಲ ಕಳೆದ ಬಳಿಕ ಆತ ನಗರಕ್ಕೆ ಬರ್ತಿದ್ದ. ಸಭಾಸ್ಥಾನಕ್ಕೆ ಬಂದು
ದೂತರು, ಸ್ನೇಹಿತರು, ಲಕ್ಷ್ಮಣಾದಿಗಳು ಇವರೆಲ್ಲರೂ ಏನೇನು ಯಾವ್ಯಾವ ಕಾರ್ಯವನ್ನು ತೆಗೆದುಕೊಂಡು ಬಂದಿರ್ತಿದ್ರು ಅದನ್ನೆಲ್ಲ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ತಿದ್ದ. ಯಾರ್ಯಾರಿಗೆ ಏನೇನು ಆಜ್ಞೆ ಕೊಡಬೇಕೋ ಆಜ್ಞೆಗಳನ್ನೆಲ್ಲ ಅಲ್ಲಿ ನಿಂತು ಆತ ಹೊರಡಿಸ್ತಿದ್ದ. ಪೂರ್ವವತ್ಸ ಗೃಹಮ್ಯಯು, ಹಿಂದಿನಂತೆ ಮನೆಗೆ ಬರ್ತಿದ್ದ. ಸಾಯಂಕಾಲಕ್ಕೆ ಮನೆಗೆ ಬಂದು ಸಾಯಂಕಾಲ ತಪಸ್ಸಂಧ್ಯಾಂ ಕೃತ್ವಾ ಯಥಾವಿಧಿ, ವಿಧಾನಕ್ಕನುಸಾರವಾಗಿ ಹೋಮ ಮಾಡ್ತಿದ್ದ. ಸಾಯಂಕಾಲದ ಉಪಾಸನ ಮಾಡಬೇಕು ಗೃಹಸ್ಥ. ಗಂಧಾದಿ ಉಪಚಾರಗಳಿಂದ ಶಿವನಿಗೆ ಮತ್ತೆ ಪೂಜೆ ಸಲ್ಲಿಸ್ತಿದ್ದ. ಕೃತ್ವ ಉಪಾಹಾರಂ ವಿಪ್ರಯಿಶ್ಚ, ಇನ್ನೂ ಗಮನಿಸಬೇಕು, ಸಾಯಂಕಾಲ ಭೋಜನ ಇಲ್ಲ, ಉಪಾಹಾರನೇ ಮಾಡಬೇಕಂತೆ ಎಲ್ಲರೂ ಕೂಡ. ಅಂದರೆ ಭೋಜನನೇ ಮಾಡಿದ್ರು ಅದನ್ನು ಅಲ್ಪವಾಗೇ ಸ್ವೀಕಾರ ಮಾಡಬೇಕು. ಸಾಯಂಕಾಲದ ಭೋಜನ ಏನಿದೆ ಅದು ಬಹಳ ಬಲವಾದಂಥ ಭೋಜನ ಆಗಿದ್ದರೆ ಬೆಳಗಿನ ಹೊತ್ತಿನಲ್ಲಿ ಏಳಲಿಕ್ಕಾಗೋದಿಲ್ಲ. ಒಂದು ಶ್ಲೋಕ ಇದೆ, ಅದು ಇಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಇಲ್ಲೆಲ್ಲಿ ಬರಲಿಲ್ಲ, ಕೆಲವು ಬೇರೆ ಸ್ಮೃತಿಯಲ್ಲಿ ಎಲ್ಲೋ ಬಂದದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, ಹೇಗೆಂದ್ರೆ ಜೀರ್ಣಾಜೀರ್ಣ ವಿಚಾರ ಏನಂತ, ತಿಂದ ಆಹಾರ ಜೀರ್ಣ ಆಗಿದೆಯಲ್ಲೋ ಅಂತ ವಿಚಾರ ಮಾಡ್ಕೊಂಡು ಹೇಳಬೇಕು. ಎದ್ದ ಕೂಡಲೇ ಅವಸರದಿಂದ ಸ್ನಾನ ಮಾಡಿದ ಮೇಲೆ ಸರಿಯಾಗಿ ಜೀರ್ಣ ಆಗಿಲ್ಲದೆ ದೇವ್ರ ಮುಂದೆ ಕೂತ್ಕೊಂಡು ಸುದೀರ್ಘವಾದಂಥ ಆನ್ಯಕ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮನುಷ್ಯರಿಗೆ, ಪ್ರಾಣಾಯಾಮ ಇತ್ಯಾದಿಗಳನ್ನು. ಅದಕ್ಕೆ ಬೆಳಗಿನ ಕಾಲದಲ್ಲಿ ಸರಿಯಾಗಿ ಆಹಾರ ಜೀರ್ಣ ಆಗಿರಬೇಕಾದ್ರೆ ಸಾಯಂಕಾಲದಲ್ಲಿ ಅದರ ಉಪಾಹಾರ ಅಲ್ಪವಾಗಿರಬೇಕು ಅಂತ ಅರ್ಥ. ಯಾವ್ಯಾವ ಸಂಪ್ರದಾಯದಲ್ಲಿ ಏನೇನಿದೆಯೋ ಅದನ್ನಂತ ಅವರು ಆಚರಣೆ ಮಾಡಬೇಕು. ಅನ್ನವನ್ನು ತಿಂದರೆ ಕೆಲವರಿಗೆ ಅದು ಮುಸುರೆ, ಕೆಲವರಿಗೆ ಅನ್ನ ಮುಸುರೆ ಅಲ್ಲ, ಅವರವ್ರ ಕುಲಾಚಾರ, ಅವರವ್ರ ದೇಶಾಚಾರ. ಅಂತೂ ಆಹಾರ ಅಲ್ಪವಾಗಿರಬೇಕು ಅಂತ ಅರ್ಥ ಅಷ್ಟೇ. ಮುಂದೆ ಪಲ್ಲಕ್ಕಿಯಲ್ಲಿ ಮತ್ತೆ ಕುಳಿತುಕೊಂಡು ದೇವತಾಯತನೇಶು, ಅಯೋಧ್ಯಾನಗರದಲ್ಲಿರುವಂಥ ಕೆಲವು ದೇವಾಲಯಗಳಿಗೆ ಹೋಗಿ ಶಿವ, ದುರ್ಗೆ ಮೊದಲಾದಂಥ ದೇವತೆಗಳನ್ನ ಆತ ನಮಸ್ಕಾರ ಮಾಡಿ ಬರ್ತಿದ್ದ. ಶೃಣ್ವನ್ ನಾನಾ ಕೀರ್ತನಾನಿ, ಇದನ್ನು ಗಮನಿಸಿ. ಊಟ ಆದಮೇಲೆ, ಸಾಯಂಕಾಲ ಉಪಾಹಾರ ಆದಮೇಲೆ ಆತ ಕೀರ್ತನೆಗಳನ್ನ, ಪುರಾಣಗಳನ್ನೆಲ್ಲ ಕೇಳಬೇಕಾದ್ರೆ ಆ ಉಪಾಹಾರ ಬೇಗ ಆಗಿರಬೇಕು. ಅದು ಮಹತ್ವ ಇದೆ. ಅದು ಜೈನರಿಗೆ ಮಾತ್ರ ಸೀಮಿತವಾದ್ದಲ್ಲ. ಜೈನರು ಬೇಗ ಭೋಜನ ಮಾಡಬೇಕು, ಉಳಿದವರೆಲ್ಲ 10-11 ಗಂಟೆಗೆ ಊಟ ಮಾಡಿದ್ರೆ ನಡೀತದೆ ಅಂತಲ್ಲ. ಎಲ್ಲರೂ ಬೇಗನೆ ಭೋಜನ ಮಾಡಬೇಕು. ಅದಾದ್ಮೇಲೆ ವಿಳಂಬ ಇಟ್ಕೋಬೇಕು. ಮಲಗು ಹೊತ್ತಿಗೆ ಆಹಾರ ಅರಗಿರಬೇಕು. ಶೃಣ್ವನ್ ನಾನಾ ಕೀರ್ತನಾನಿ ವಾರಸ್ತ್ರೀ ನರ್ತನಾನಿ ಚ, ನಾನಾ ಥರದ ಕೌತುಕಗಳನ್ನೆಲ್ಲ ನೋಡಿ ಆತ ಬಹಳ ಸಂತೋಷ ಪಡ್ತಿದ್ದ. ಇದು ನೋಡಿ, ವಾಹನಾರೂಢ ದೇವಾನಾಂ ಅಪಶ್ಚಿತ್ ಕೌತುಕಾನಿ. ತಿರುಪತಿಯಲ್ಲಿ ಮೊದಲಾದ ಕ್ಷೇತ್ರಗಳಲ್ಲಿ ಗರುಡ ವಾಹನ, ಚಂದ್ರವಾಹನ, ಸೂರ್ಯವಾಹನ ಅಂತೆಲ್ಲ ದೇವತೆಗಳಿಗೆ ವಾಹನದಲ್ಲಿ ಮೆರವಣಿಗೆ ಮಾಡಿಸ್ತಾರಲ್ಲ, ಅಂಥದ್ದೆಲ್ಲ ಮೆರವಣಿಗೆಗಳನ್ನು, ದೇವತೆಗಳ ಉತ್ಸವಗಳನ್ನೆಲ್ಲ ನೋಡಿ ಸಂತೋಷ ಪಡ್ತಿದ್ದ. ದೊಡ್ಡ ನಗರಿ ಅಯೋಧ್ಯ, ಒಂದಲ್ಲ ಒಂದು ದೇವಾಲಯದಲ್ಲಿ ನಿತ್ಯ ಉತ್ಸವ, ಅದರಂತೆ ಇದ್ದಿರಬೇಕು. ಮುಂದೆ ರಾಜಮಾರ್ಗದಲ್ಲಿ, ಮಾರುಕಟ್ಟೆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದ. ಸಾರ್ಧಯಾಮಾಂ ನಿಶಾಂ ನೀತ್ವಾ ರತಿಗೇಹೆ ವಿವೇಶತಃ. ಇನ್ನು ರಾತ್ರಿಯ ಒಂದು ಅರ್ಧ ಯಾಮ ಕಳೆದಾಗ ಆತ ತನ್ನ ಅಂತಃಪುರವನ್ನು, ಸೀತೆ ಇರುವಂತಹ ಪ್ರದೇಶವನ್ನು ಆತ ಪ್ರವೇಶ ಮಾಡ್ತಿದ್ದ. ಆಗ ಸೀತೆ ಹಾಸಿಗೆನೆಲ್ಲ ಹಾಸಿ ಆತನ ನಿರೀಕ್ಷೆಯಲ್ಲಿ ಇರ್ತಿದ್ಲು. ರಾಮ ಬಂದದ್ದನ್ನು ನೋಡಿ ಆಕೆ ಎದ್ದು ಹೋಗಿ ಆತನ ಕೈ ಹಿಡಿದು ಒಳಗೆ ಕರೆದುಕೊಂಡು ಬರ್ತಿದ್ಲು. ಸರ್ವ ವಿಸೃಜ್ಯ ದಾಸಿ ಇಷ್ಟ, ಅಲ್ಲಿ ಬಂದಿರುವಂಥ ದಾಸಿಯರನ್ನೆಲ್ಲ ಆಕೆ ಕೊಟ್ಟು ಕಳಿಸ್ತಿದ್ಲು. ಮುಕ್ತಾಜಾಲಾನ್ಯನೇಕಶಃ ಸಮಂತತೋ ವಿಮುಚ್ಯಾಥ ತಸ್ಥೌ ರಾಮಸ್ಥ ಮಂಚಕೆ. ತತಸ್ತಾಂ ಮೈಥಿಲೀಂ ಧೃತ್ವಾ ಮಂಚಕೆ ಸನ್ನಿವೇಶಯತ್. ನಾನಾ ಕ್ರೀಡಾಂ ವಿಧಾಯ ತಸ್ಥೌ ರಾಮಸ್ಥ ಮಂಚಕೆ ತತಸ್ತುಷ್ಟಂ ರಮಾನಾಥಂ ಜಾನಕಿ ಲಜ್ಜಿತಾ ಅಭವತ್. ಅವರಿಬ್ಬರು ಆ ಆಸನ ತಮ್ಮ ಮಂಚದಲ್ಲಿ ಏಕಾಂತದಲ್ಲಿ ಕೂತ್ಕೊಂಡಿದ್ದಾಗ ಅವಳು ರಾಮನನ್ನು ಒಂದು ಪ್ರಶ್ನೆ ಕೇಳಿದ್ರು. ಲಜ್ಜಿತಾ, ಮಕ್ಕಳಾಗಿದ್ರು, ಮೊಮ್ಮಕ್ಕಳು ಆಗಿದ್ರು, ಎಲ್ಲ ಆಗಿದ್ರು, ಆದರೂ ಸ್ತ್ರೀ ಸಹಜವಾದ ಲಜ್ಜೆಯಿಂದ ಒಂದು ಪ್ರಶ್ನೆ ಕೇಳಿದ್ರು. ಕಿಂಚಿತ್ ಪೃಚ್ಛಾಮಿ, ನನಗೆ ಕುಶನ ಜನ್ಮದ ಬಳಿಕ ಮತ್ತೊಂದು ಬಾರಿ ಮಕ್ಕಳೇ ಆಗಲಿಲ್ಲ, ಇದು ಯಾಕೆ ಅಂತ ಅವ್ರ ಪ್ರಶ್ನೆ. ವಾಲ್ಮೀಕಿ ರಾಮಾಯಣದಲ್ಲಿ ಕುಶ ಆದ ಬಳಿಕ ಲವ ಹುಟ್ಟಿದ. ಕುಶ ದೊಡ್ಡವನು, ಲವ ಸಣ್ಣವನು. ಆನಂದ ರಾಮಾಯಣದ ಅನುಸಾರವಾಗಿ ಕುಶ ಒಬ್ಬನೇ ಹುಟ್ಟಿದ್ದ. ಕುಶ ಹುಟ್ಟಿದ ಬಳಿಕ ವಾಲ್ಮೀಕಿ ಲವನನ್ನ ದರ್ಭೆಯಿಂದ ತಯಾರು ಮಾಡಿದ್ದ ಅಂತ ಬಂದಿತ್ತು. ಇದು ಆನಂದ ರಾಮಾಯಣ. ಅಂತೂ ಕುಶನ ಜನ್ಮದ ಬಳಿಕ ನಾನು ಗರ್ಭಧಾರಣೆ ಮಾಡಲೇ ಇಲ್ಲ, ಯಾಕೆ? ಇದನ್ನ ಕೇಳಿ
ಸಸ್ಮಿತಂ ಪ್ರಾಹ ರಾಘವ. ಯೋಗ್ಯವಾದ ಪ್ರಶ್ನೆಯನ್ನೇ ಕೇಳಿದ್ದಿ, ಅದಕ್ಕೆ ನಾನು ಸರಿಯಾದಂಥ ಉತ್ತರವನ್ನೇ ಕೊಡ್ತೇನೆ. ತತ್ಸರ್ವಂ ತೇ ವದಾಮ್ಯದ್ಯ, ಅದನ್ನು ನಾನು ಅನೇಕ ಮಕ್ಕಳನ್ನು ನಿನಗೆ ಯಾತಕ್ಕೆ ಕೊಡಲಿಲ್ಲ ಅಂತ ಅನ್ನೋದನ್ನು ನಿನ್ನ ಮನಸ್ಸಿಗೆ ಮನವರಿಕೆ ಆಗುವಂಥ ಉತ್ತರ ಕೊಡ್ತೀನಿ ಅಂತ ರಾಮ ಹೇಳಿದ. ಅದು ಏನು ಉತ್ತರ ಕೊಟ್ಟ ಅಂತ ಅನ್ನೋದನ್ನು ನಾಳೆ ದಿವಸ ನಾವು ಶ್ರವಣ ಮಾಡೋಣ.